ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಇಲ್ನೆಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಕಾಸಸ್ ಆಫ್ ಇಲ್ನೆಸ್, ಥಿಯೋರೀಸ್ ಆಫ್ ಇಲ್ನೆಸ್, ಸ್ಟೇಜಸ್ ಆಫ್ ಇಲ್ನೆಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಈ ವಿಡಿಯೋದಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್ ದಿ ನರ್ಸಿಂಗ್ ಪ್ರೊಸೆಸ್ ಅಥವಾ ನರ್ಸಿಂಗ್ ಕೇರ್ ಪ್ಲ್ಯಾನ್ ಅಂತ ಕೂಡ ಹೇಳ್ಬೋದು. ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಜಾಸ್ತಿ ಇಂಪಾರ್ಟೆಂಟ್ ಇದೆ ನರ್ಸಿಂಗ್ ಸ್ಟೂಡೆಂಟ್ಗಳಿಗೆ, ಸ್ಪೆಷಲಿ GNM ಆ್ಯಂಡ್ BSc. ಸೊ GNM ಕ್ವಶನ್ ಪೇಪರಲ್ಲಿ, ಪ್ರತಿಯೊಂದು ಕ್ವಶನ್ ಪೇಪರಲ್ಲಿ ಇದು ಬಂದೇ ಬರುತ್ತೆ. ಸೊ ಸ್ಟೆಪ್ಸ್ ನೀವು ನೆನಪಿಟ್ಟಿದ್ದರೆ ನಿಮಗೆ 4 ಮಾರ್ಕ್ಸ್, 6 ಮಾರ್ಕ್ಸ್ ಅಥವಾ 8 ಮಾರ್ಕ್ಸ್ ಕೂಡ ಬರೋ ಚಾನ್ಸಸ್ ಇದೆ. ಸೊ ಫಸ್ಟ್ ಆಫ್ ಆಲ್ ಡೆಫಿನಿಷನ್ ನೋಡೋಣ ನಾವು. ನರ್ಸಿಂಗ್ ಪ್ರೋಸೆಸ್ ಅಂದರೆ ಏನು ಅಂತ. ಓಕೆ, ದಿ ನರ್ಸಿಂಗ್ ಪ್ರೋಸೆಸ್ ಈಸ್ ಅ ಸಿಸ್ಟಮ್ಯಾಟಿಕ್. ಹೌದು ಸರ್, ಇದೇನಿದೆ ಒಂದು ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ಇದೆ ಆ್ಯಂಡ್ ಎವಿಡೆನ್ಸ್ ಬೇಸ್ಡ್ ಅಪ್ರೋಚ್. ಸೊ ನೀವು ಅಪ್ರೋಚ್ ಹೇಗೆ ಮಾಡ್ತಾ ಇದ್ದೀರಾ? ಎವಿಡೆನ್ಸ್ ಬೇಸ್ಡ್ ಅಪ್ರೋಚ್ ಮಾಡ್ತಾ ಇದ್ದೀರಾ. ಯೂಸ್ಡ್ ಬೈ ದಿ ನರ್ಸ್. ಯಾರು ಮಾಡ್ತಾ ಇದ್ದಾರೆ ಸರ್? ನರ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ನರ್ಸಿಂಗ್ ಪ್ರೋಸೆಸ್ ಅಂತ ಹೇಳ್ತೀವಿ. ಟು ಪ್ರೊವೈಡ್ ಪೇಷಂಟ್ ಸೆಂಟರ್ಡ್ ಕೇರ್. ಸೊ ನರ್ಸಿಂಗ್ ಪ್ರೋಸೆಸ್ ನಾವು ಯಾಕೆ ಯೂಸ್ ಮಾಡ್ತೀವಿ? ರೀಸನ್ ಏನಿದೆ? ಪೇಷಂಟ್ ಸೆಂಟರ್ಡ್ ಕೇರ್ ಅಂದರೆ ಪೇಷಂಟಿಗೆ ಏನು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮನ್ನು ಐಡೆಂಟಿಫೈ ಮಾಡಿ ಆ ಪ್ರಾಬ್ಲಮ್ಗೆ ನಾವು ಸೊಲ್ಯೂಷನ್ ಕೊಡ್ತೀವಿ, ಆ ಪ್ರಾಬ್ಲಮ್ಗೆ ನಾವು ಕಡಿಮೆ ಮಾಡ್ತೀವಿ, ಆ ಪ್ರಾಬ್ಲಮ್ಗೆ ನಾವು ಕೇರ್ ಕೊಡ್ತೀವಿ. ಅದನ್ನು ನಾವು ನರ್ಸಿಂಗ್ ಪ್ರೋಸೆಸ್ ಅಂತ ಹೇಳ್ತೀವಿ. ಸೊ ಇದ್ರೊಳಗಡೆ ಒಂದು ವರ್ಡ್ ಇದೆ, ಎವಿಡೆನ್ಸ್ ಬೇಸ್ಡ್ ಅಪ್ರೋಚ್ ಅಂತ. ಸೊ ಎವಿಡೆನ್ಸ್ ಬೇಸ್ಡ್ ಅಪ್ರೋಚ್ ಅಂದರೆ ನೀವು ಯಾವುದೇ ಒಂದು ಕೇರ್ ಕೊಡ್ತಾ ಇದ್ದೀರಲ್ಲ, ಅದ್ರ ಬಗ್ಗೆ ನಿಮ್ಮ ಹತ್ರ ಏನಿದೆ, ಒಂದು ಪ್ರೂಫ್ ಇದೆ. ನಾ ಈ ಕೇರ್ ಕೊಟ್ಟಿದ್ದರೆ ಅವರ್ ರಿಸಲ್ಟ್ ಇದು ಬರುತ್ತೆ ಅಂತ. ಓಕೆ, ಎಕ್ಸಾಂಪಲ್, ನೀವು ಏನು ಮಾಡ್ತಾ ಇದ್ದೀರಾ, ಒಂದು ಪೇಷಂಟಿಗೆ ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಇದೆ. ಏನಿದೆ? ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಇದೆ. ಸೊ ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಇರೋ ಪೇಷಂಟ್ಗೆ ನೀವು ಆಕ್ಸಿಜನ್ ಕೊಟ್ಟಿದಾಗ, ಆಕ್ಸಿಜನ್ ಅಡ್ಮಿನಿಸ್ಟರ್ ಮಾಡಿದಾಗ ಬ್ರೀದಿಂಗ್ ನಾರ್ಮಲ್ ಆಗುತ್ತೆ ಅಂತ ಆಲ್ರೆಡಿ ರಿಸರ್ಚ್ ಮಾಡಿ, ಆಲ್ರೆಡಿ ಡಾಕ್ಟರ್ಸ್ ಎಲ್ಲ ಏನು ಹೇಳಿದ್ದಾರೆ ಇದೆ, ಅಂದರೆ ಪ್ರೂಫ್ ಇದೆ ಅಂತ ಅರ್ಥ. ಅದಕ್ಕೋಸ್ಕರ ನೀವು ಯಾವುದೇ ಒಂದು ಕೇರ್ ಕೊಡ್ತಿರಲ್ಲ, ಅದಕ್ಕೆ ಒಂದು ಪ್ರೂಫ್ ಇರಬೇಕು. ಎಕ್ಸಾಂಪಲ್ ನಾವು ಇನ್ನೊಂದು ತಗೊಂಡಿದ್ರೆ, ಯಾವುದೇ ಒಂದು ಪೇಷಂಟಿಗೆ ಪೇನ್ ಆಗ್ತಾ ಇದೆ. ಓಕೆ, ಪೇನ್ ಆಗ್ತಾ ಇದೆ. ಸೊ ಆ ಸಮಯದಲ್ಲಿ ನೀವು ಹಾಟ್ ಆ್ಯಂಡ್ ಕೋಲ್ಡ್ ಅಪ್ಲಿಕೇಶನ್ ಅಂತ ಕೇಳಿರ್ಬೋದು. ನೀವು ಹಾಟ್ ಆ್ಯಂಡ್ ಕೋಲ್ಡ್ ಅಪ್ಲಿಕೇಶನ್ ಕೊಟ್ಟಿದಾಗ ಪೇಷಂಟಿಗೆ ಏನಾಗುತ್ತೆ? ಪೇನ್ ಕಡಿಮೆ ಆಗುತ್ತೆ. ರೀಸನ್ ಆಲ್ರೆಡಿ ಅವೈಲೇಬಲ್ ಇದೆ, ಅಂದರೆ ಎವಿಡೆನ್ಸ್ ಇದೆ ನಿಮ್ಮ ಹತ್ರ. ಎವಿಡೆನ್ಸ್ ಬೇಸ್ಡ್ ಅಪ್ರೋಚ್ ಕೊಡ್ತಾ ಇದ್ದೀರಾ, ಎವಿಡೆನ್ಸ್ ಬೇಸ್ಡ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ನೀವು. ಅಂದರೆ ನೀವು ಯಾವುದೇ ಒಂದು ಕೇರ್ ಕೊಡ್ತಿರಲ್ಲ, ಅದಕ್ಕೊಂದು ಏನಿದೆ ಇಲ್ಲಿ? ಎವಿಡೆನ್ಸ್ ಇದೆ. ಅದಕ್ಕೊಂದು ಏನಿದೆ ಇಲ್ಲಿ? ಪ್ರೂಫ್ ಇದೆ ಅಂತ ಅರ್ಥ. ಐ ಥಿಂಕ್ ನಿಮಗೆ ನರ್ಸಿಂಗ್ ಪ್ರೋಸೆಸ್ ಡೆಫಿನೇಷನ್ ಅರ್ಥ ಆಗಿರ್ಬೋದು. ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ಪ್ರೊಸೆಸ್, ಎವಿಡೆನ್ಸ್ ಬೇಸ್ಡ್ ಅಪ್ರೋಚ್ ಯೂಸ್ಡ್ ಬೈ ದಿ ನರ್ಸಸ್ ಟು ಪ್ರೊವೈಡ್ ಪೇಷಂಟ್ ಸೆಂಟರ್ಡ್ ಕೇರ್. ಸೊ ಇದರೊಳಗಡೆ ಯಾವ್ಯಾವ ಸ್ಟೆಪ್ಸ್ ಬರ್ತವೆ ಅಂತ ಕೇಳಿದಾಗ, ಇಟ್ ಎನ್ಶ್ಯೂರ್ಸ್ ಕಂಟಿನ್ಯೂಸ್ ಅಸೆಸ್ಮೆಂಟ್ ಇರುತ್ತೆ, ನರ್ಸಿಂಗ್ ಡಯಾಗ್ನೋಸಿಸ್ ಬರುತ್ತೆ. ಓಕೆ, ಫಸ್ಟ್ ಸ್ಟೆಪ್ ಈಸ್ ಅಸೆಸ್ಮೆಂಟ್, ಸೆಕೆಂಡ್ ಈಸ್ ನರ್ಸಿಂಗ್ ಡಯಾಗ್ನೋಸಿಸ್, ಪ್ಲ್ಯಾನಿಂಗ್ ಬರುತ್ತೆ, ಥರ್ಡ್ ಇಂಪ್ಲಿಮೆಂಟೇಷನ್ ಬರುತ್ತೆ, ಇವ್ಯಾಲ್ಯುವೇಷನ್ ಬರುತ್ತೆ. ಸೊ ನಾವು ಮುಂದೆ 1 by 1 ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ನರ್ಸಿಂಗ್ ಪ್ರೊಸೆಸ್. ಸೊ ಕ್ಯಾರೆಕ್ಟರಿಸ್ಟಿಕ್ ಆಫ್ ನರ್ಸಿಂಗ್ ಪ್ರೊಸೆಸ್ ಏನೇನಿದ್ದಾವೆ ಅಂತ ನಾವು ನೋಡೋಣ. ಫಸ್ಟ್, ಯೂನಿವರ್ಸಲ್ಲಿ ಎಕ್ಸೆಪ್ಟೆಡ್. ಹೌದು ಸರ್, ಇದು ನೀವು ಪೂರಾ ಯಾವುದೇ ದೇಶಕ್ಕೆ ಹೋಗ್ರಿ, ನರ್ಸಿಂಗ್ ಪ್ರೊಸೆಸ್ ಇದೇ ಥರ ಇರುತ್ತೆ. ಸೊ ಯೂಸ್ಡ್ ವರ್ಲ್ಡ್ ವೈಡ್ ಇನ್ ನರ್ಸಿಂಗ್ ಪ್ರಾಕ್ಟೀಸ್ ಅಂದರೆ ಇದು ಯಾವುದೇ ದೇಶದಲ್ಲಿ ಹೋಗಿ ನೀವು ಸೇಮ್ ನರ್ಸಿಂಗ್ ಪ್ರೊಸೆಸ್ ಇರುತ್ತೆ, ಡಿಫ್ರೆಂಟ್ ಇರೋದಿಲ್ಲ. ನೆಕ್ಸ್ಟ್, ಪ್ರಾಬ್ಲಮ್ ಓರಿಯೆಂಟೆಡ್. ಹೌದು ಸರ್, ನಾವು ಪ್ರಾಬ್ಲಮ್ ಓರಿಯೆಂಟೆಡ್ ಕೇರ್ ಕೊಡ್ತೀವಿ. ಏನು ಮಾಡ್ತೀವಿ? ಫೋಕಸ್ ಆನ್ ಐಡೆಂಟಿಫೈಯಿಂಗ್ ಆ್ಯಂಡ್ ಸಾಲ್ವಿಂಗ್ ಹೆಲ್ತ್ ಪ್ರಾಬ್ಲಮ್. ಹೌದು ಸರ್, ಪೇಷಂಟಿಗೆ ಏನು ಪ್ರಾಬ್ಲಮ್ ಇದೆ ಅದೇ ಪ್ರಾಬ್ಲಮ್ ನಾವು ನೋಡಿ, ಅದೇ ಪ್ರಾಬ್ಲಮನ್ನು ನಾವು ಐಡೆಂಟಿಫೈ ಮಾಡಿ, ಅದೇ ಪ್ರಾಬ್ಲಮನ್ನು ನಾವು ಏನು ಮಾಡ್ತೀವಿ? ಕೇರ್ ಕೊಡ್ತೀವಿ. ಎಕ್ಸಾಂಪಲ್, ಅವನಿಗೇನಿದೆ? ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಇದೆ. ನಾವು ಪ್ರಾಬ್ಲಮ್ ಓರಿಯೆಂಟೆಡ್ ಕೇರ್ ಅಂದರೆ ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಆಗಬಾರ್ದು ಅಂದರೆ ನಾವು ಏನು ಮಾಡಬೇಕು? ಆಕ್ಸಿಜನ್ ಅಡ್ಮಿನಿಸ್ಟ್ರೇಷನ್ ಕೊಡಬೇಕು, ಅವನಿಗೆ ನೆಬುಲೈಸೇಷನ್ ಕೊಡಬೇಕು, ಇವೆಲ್ಲ ಮಾಡ್ತೀವಲ್ಲ. ಹೌದು ಸರ್, ಅಂದರೆ ಪ್ರಾಬ್ಲಮ್ ಓರಿಯೆಂಟೆಡ್. ಏನು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ಗೆ ಕಡಿಮೆ ಮಾಡೋಕ್ಕೆ ನಾವು ಕೇರ್ ಕೊಡ್ತೀವಿ. ನೆಕ್ಸ್ಟ್, ಗೋಲ್ ಓರಿಯೆಂಟೆಡ್. ಸೊ ಗೋಲ್ ನಮ್ದು ಏನಿದೆ? ಎಕ್ಸಾಂಪಲ್, ಪೇಷಂಟಿಗೆ ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಇದೆ, ಬ್ರೀದಿಂಗ್ ಮಾಡೋದರಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ, ಉಸಿರಾಟದಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ. ನಮ್ಮ ಗೋಲ್ ಏನಿರುತ್ತೆ? ಪೇಷಂಟ್ ಈಸಿಲಿ ಬ್ರೀದಿಂಗ್ ಮಾಡ್ಬೋದು, ಅವರು ಉಸಿರಾಟ ಈಸಿಲಿ ಆಗ್ಬೋದು, ಅದೇ ನಮ್ಮ ಗೋಲ್.
ಓಕೆ, ಗೋಲ್ ಓರಿಯೆಂಟೆಡ್. ಓಕೆ, ನೆಕ್ಸ್ಟ್ ಇಂಡಿವಿಜುವಲೈಸ್ಡ್. ಹೌದು ಸರ್, ಇಂಡಿವಿಜುವಲೈಸ್ಡ್ ಅಂದರೆ ಪ್ರತಿಯೊಂದು ಪೇಷಂಟಿಗೂ ನಾವು ಸಪ್ರೇಟ್ ಕೇರ್ ಕೊಡ್ತೀವಿ, ಡಿಫ್ರೆಂಟ್ ಕೇರ್ ಕೊಡ್ತೀವಿ. ಓಕೆ, ಸೊ 2 ಪೇಷಂಟ್ ಇದ್ದಾವೆ, ಒಂದು ಪೇಷಂಟ್ ಇದೆ ಡಿಫಿಕಲ್ಟಿ ಇನ್ ಬ್ರೀದಿಂಗ್, ಇನ್ನೊಂದು ಪೇಷಂಟ್ ಇದೆ ಅವನಿಗೆ ಫೀವರ್ ಇದೆ. ಸೊ 2 ಪೇಷಂಟ್ಗಳಿಗೆ ನೀವು ಸೇಮ್ ಕೇರ್ ಕೊಡ್ತೀರಾ? ಕೊಡೋದಿಲ್ಲ. ಇಂಡಿವಿಜುವಲೈಸ್ಡ್ ಅಂದರೆ ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಇರೋ ಪೇಷಂಟ್ಗೆ ಬ್ರೀದಿಂಗ್ ಪ್ರಾಬ್ಲಮ್ ಬಗ್ಗೆ ನಾವು ಕಡಿಮೆ ಮಾಡ್ತೀವಿ, ಫೀವರ್ ಇರೋ ಪೇಷಂಟ್ಗೆ ನಾವು ಫೀವರನ್ನು ಕಡಿಮೆ ಮಾಡೋಕ್ಕೆ ಬೇರೆ ಕೇರನ್ನು ಕೊಡ್ತೀವಿ. ಇದನ್ನೇ ನಾವು ಇಂಡಿವಿಜುವಲೈಸ್ಡ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಡೈನಮಿಕ್ ಆ್ಯಂಡ್ ಫ್ಲೆಕ್ಸಿಬಲ್. ಹೌದು ಸರ್, ಡೈನಮಿಕ್ ಆ್ಯಂಡ್ ಫ್ಲೆಕ್ಸಿಬಲ್ ಅಂದರೆ ಅಲೋ ಫಾರ್ ಮಾಡಿಫಿಕೇಷನ್ ಬೇಸ್ಡ್ ಆನ್ ಪೇಷಂಟ್ ರೆಸ್ಪಾನ್ಸ್. ಹೌದು ಸರ್, ಸೊ ಒಂದು ಪೇಷಂಟಿಗೆ ಏನಿದೆ, ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಇದೆ, ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಇದೆ. ಸೊ ಆವಾಗ ನಾವು ಏನು ಮಾಡ್ತೀವಿ, ಫಸ್ಟ್ ನಾವು ಮಾಡೋದು ಪೇಷಂಟಿಗೆ ಏನಂತ ಹೇಳ್ತೀವಿ, ಅವನಿಗೆ ಆಕ್ಸಿಜನ್ ಕೊಡ್ತೀವಿ. ಓಕೆ, ಆಕ್ಸಿಜನ್ ಅಡ್ಮಿನಿಸ್ಟ್ರೇಷನ್ ಮಾಡ್ತೀವಿ. ಸಮ್ಟೈಮ್ಸ್ ಆಕ್ಸಿಜನ್ ಅಡ್ಮಿನಿಸ್ಟ್ರೇಷನ್ ಮಾಡಿದ ಮೇಲೆ ಕೂಡ ಪೇಷಂಟಿಗೆ ಡಿಫಿಕಲ್ಟಿ ಇನ್ ಬ್ರೀದಿಂಗೇ ಇರುತ್ತೆ. ಓಕೆ, ಉಸಿರಾಟದಲ್ಲಿ ತೊಂದರೆ ಇದ್ದೇ ಇರುತ್ತೆ, ಉಸಿರಾಟದಲ್ಲಿ ಡಿಫಿಕಲ್ಟಿ ಇದ್ದೇ ಇರುತ್ತೆ. ಸೊ ಆ ಸಮಯದಲ್ಲಿ ನಾವು ಮಾಡಿಫಿಕೇಷನ್ ಮಾಡ್ತೀವಿ. ಏನು ಮಾಡಿಫಿಕೇಷನ್ ಮಾಡ್ತೀವಿ, ಇವನಿಗೆ ಆಕ್ಸಿಜನ್ ಅಡ್ಮಿನಿಸ್ಟ್ರೇಷನ್ ಮಾಡೋದು ಬೇಡ, ಇವನಿಗೆ ನಾವು ನೆಬುಲೈಸೇಷನ್ ಕೊಡೋಣ. ಓಕೆ, ನೆಬುಲೈಸೇಷನ್ ಕೊಡೋಣ ಅಥವಾ ಇವನಿಗೆ ನಾವು ಇಂಜೆಕ್ಷನ್ ಕೊಡೋಣ. ಯಾವುದಾದ್ರೂ ಬ್ರಾಂಕಿಯೋಡೈಲೇಟರ್ ಅಂದರೆ ರೆಸ್ಪಿರೇಷನ್ ಈಸಿ ಆಗೋಕ್ಕೆ, ಬ್ರೀದಿಂಗ್ ಈಸಿ ಮಾಡೋಕ್ಕೆ ನಾವು ಮೆಡಿಕೇಷನ್ ಕೊಡ್ಬೋದು. ಸೊ ನಾವು ಇಲ್ಲೇನು ಮಾಡ್ತಾಯಿದ್ದೀವಿ, ಮಾಡಿಫಿಕೇಷನ್ ಮಾಡ್ತಾಯಿದ್ದೀವಿ ಬೇಸ್ಡ್ ಆನ್ ಪೇಷಂಟ್ ರೆಸ್ಪಾನ್ಸ್. ಓಕೆ, ನಾನು ಜಸ್ಟ್ ಇವಾಗ ಹೇಳಿದ್ದೀನಿ, ಪೇಷಂಟಿಗೆ ಪೇನ್ ಆಗಿದ್ದರೆ ನಾವು ಹಾಟ್ ಅಪ್ಲಿಕೇಶನ್ ಆ್ಯಂಡ್ ಕೋಲ್ಡ್ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಓಕೆ, ಮಾಡಿದರೆ ಕಡಿಮೆ ಆಗ್ಬೋದು ಅಥವಾ ಆಗದೇ ಇರ್ಬೋದು. ಸೊ ಕಡಿಮೆ ಆದಾಗ ಓಕೆ, ಕಡಿಮೆ ಆಗಲಿಲ್ಲ ಅಂದರೆ ನಾವು ಇಂಜೆಕ್ಷನ್ ಕೊಡಬೇಕಾಗುತ್ತೆ, ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಡಬೇಕಾಗುತ್ತೆ, ಅಂದರೆ ಮಾಡಿಫಿಕೇಷನ್ ಮಾಡೀವಿ. ಓಕೆ, ಮೊದಲೇ ಹಾಟ್ ಆ್ಯಂಡ್ ಕೋಲ್ಡ್ ಅಪ್ಲಿಕೇಶನ್ ಕೊಟ್ಟಿದ್ದೀವಿ, ಕೆಲಸ ಮಾಡಲಿಲ್ಲ. ಇವಾಗ ನಾವು ಏನು ಮಾಡ್ತೀವಿ, ಮಾಡಿಫಿಕೇಷನ್ ಮಾಡಿದ್ದೀವಿ, ಅಂದರೆ ಕೇರ್ ಪ್ಲ್ಯಾನಲ್ಲಿ ನಾವು ಮಾಡಿಫಿಕೇಷನ್ ಮಾಡಿದ್ದೀವಿ, ನರ್ಸಿಂಗ್ ಪ್ರೊಸೆಸ್ಸಲ್ಲಿ ನಾವು ಮಾಡಿಫಿಕೇಷನ್ ಮಾಡಿದ್ದೀವಿ. ಫ್ಲೆಕ್ಸಿಬಲ್ ಆ್ಯಂಡ್ ಡೈನಮಿಕ್ ಅಂತ ಇದನ್ನೇ ಹೇಳ್ತೀವಿ ನಾವು. ನೆಕ್ಸ್ಟ್ ಸಿಸ್ಟಮೆಟಿಕ್ ಆ್ಯಂಡ್ ಆರ್ಗನೈಸ್ಡ್. ಹೌದು ಸರ್, ಅಂದರೆ ಇಲ್ಲಿ ಏನಿರ್ತವೆ, ಫಾಲೋ ಅ ಸ್ಟ್ರಕ್ಚರಲ್ 5 ಸ್ಟೆಪ್ ಪ್ರೊಸೆಸ್, ಅಂದರೆ ಸ್ಟೆಪ್ ಬೈ ಸ್ಟೆಪ್ ಇರಬೇಕು, ಸಿಸ್ಟಮೆಟಿಕ್ ಇರಬೇಕು, ಆರ್ಗನೈಸ್ಡ್ ಇರಬೇಕು. ಅಂದರೆ ಫಸ್ಟ್ ಸ್ಟೆಪ್ ಆಗಿದ್ಮೇಲೆ ಸೆಕೆಂಡ್ ಸ್ಟೆಪ್ ಆಗಿದ್ಮೇಲೆ ಥರ್ಡ್, ಫೋರ್ತ್ ಆ್ಯಂಡ್ ಫಿಫ್ತ್, ಈ ಥರ ಇದು ಇರಬೇಕು ನಮ್ಮ ನರ್ಸಿಂಗ್ ಪ್ರೊಸೆಸ್ ಅಥವಾ ನರ್ಸಿಂಗ್ ಕೇರ್ ಪ್ಲ್ಯಾನ್. ಓಕೆ, ನೆಕ್ಸ್ಟ್ ಇಂಟರ್ಪರ್ಸ್ನಲ್ ಆ್ಯಂಡ್ ಕೊಲ್ಯಾಬೊರೇಟಿವ್. ಹೌದು ಸರ್, ಇದರೊಳಗಡೆ ಇಂಟರ್ಪರ್ಸ್ನಲ್ ಆ್ಯಂಡ್ ಕೊಲ್ಯಾಬೊರೇಟಿವ್ ಅಂದರೆ ಇಟ್ ಇನ್ವಾಲ್ವ್ಸ್ ಕಮ್ಯುನಿಕೇಷನ್ ವಿತ್ ಹೆಲ್ತ್ ಕೇರ್ ಟೀಮ್ ಅಂದರೆ ನಾವು ಬೇರೆ ಬೇರೆ ಪ್ರೊಫೆಷನ್ಸ್ಗಳನ್ನು ನಾವು ಏನು ಮಾಡ್ತಾಯಿದ್ದೀವಿ, ಕಮ್ಯುನಿಕೇಷನ್ ಮಾಡ್ತಾಯಿದ್ದೀವಿ. ಎಕ್ಸಾಂಪಲ್ ಡಾಕ್ಟರ್ಸ್, ಪ್ಯಾರಾಮೆಡಿಕ್ಸ್. ಸೊ ಇವರೆಲ್ಲರ ಹತ್ರ ನಾವೇನು ಮಾಡ್ತಾಯಿದ್ದೀವಿ, ಕಮ್ಯುನಿಕೇಟ್ ಮಾಡ್ತಾಯಿದ್ದೀವಿ. ಇದನ್ನೇ ನಾವು ಕೊಲ್ಯಾಬೊರೇಟಿವ್ ಅಥವಾ ಇಂಟರ್ಪರ್ಸ್ನಲ್ ಅಂತ ಹೇಳ್ತೀವಿ. ಸೊ ಐ ಥಿಂಕ್ ನಿಮಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ನೋಡೋಣ ಇಂಪಾರ್ಟೆನ್ಸ್ ಆಫ್ ನರ್ಸಿಂಗ್ ಪ್ರೊಸೆಸ್. ಸೊ ಇಂಪಾರ್ಟೆನ್ಸ್ ಯಾಕಿದೆ ಸರ್, ನಾವು ನರ್ಸಿಂಗ್ ಪ್ರೊಸೆಸ್ ಯಾಕೆ ಮಾಡಬೇಕು ಅಂತ ಕೇಳಿದಾಗ, ಹೆಲ್ಪ್ಸ್ ಇನ್ ಕಲೆಕ್ಟಿಂಗ್ ಆ್ಯಂಡ್ ಆರ್ಗನೈಸಿಂಗ್ ಪೇಷಂಟ್ ಹೆಲ್ತ್ ಡಾಟಾ. ಓಕೆ, ಸೊ ನರ್ಸಿಂಗ್ ಪ್ರೊಸೆಸ್ ಮಾಡಿದರೆ ನಮಗೆ ಡಾಟಾ ಕಲೆಕ್ಷನಲ್ಲಿ ಹೆಲ್ಪ್ ಆಗುತ್ತೆ, ಮತ್ತು ಆರ್ಗನೈಸಿಂಗ್ ಪೇಷಂಟ್ ಡಾಟಾ ಅದನ್ನು ಒಂದು ಆರ್ಗನೈಸ್ಡ್ ರೀತಿಯಲ್ಲಿ ಬರೆಯೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ನರ್ಸಿಂಗ್ ಪ್ರೊಸೆಸ್ಸಿಂದ. ನೆಕ್ಸ್ಟ್ ಎದರಲ್ಲಿ ಹೆಲ್ಪ್ ಆಗುತ್ತೆ ಸರ್ ಇನ್ನು ಅಂತ ಕೇಳಿದಾಗ, ಐಡೆಂಟಿಫೈ ಆ್ಯಕ್ಚುಯಲ್ ಆ್ಯಂಡ್ ಪೊಟೆನ್ಷಿಯಲ್ ಹೆಲ್ತ್ ಪ್ರಾಬ್ಲಮ್ಸ್ ಫಾರ್ ಅರ್ಲಿ ಇಂಟರ್ವೆನ್ಷನ್. ಸೊ ನಾವು ನರ್ಸಿಂಗ್ ಕೇರ್ ಪ್ಲ್ಯಾನ್ ಮಾಡಿದರೆ, ನರ್ಸಿಂಗ್ ಪ್ರೊಸೆಸ್ ಬರೆದ್ರೆ ನಮಗೆ ಎದರಲ್ಲಿ ಹೆಲ್ಪ್ ಆಗುತ್ತೆ, ಅವನಿಗೆ ಪೇಷಂಟಿಗೆ ಆ್ಯಕ್ಚುಯಲ್ ಅಥವಾ ಪೊಟೆನ್ಷಿಯಲ್ ಪ್ರಾಬ್ಲಮ್ ಏನಿದೆ, ಪೇಷಂಟಿಗೆ ಏನು ಪ್ರಾಬ್ಲಮ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ ನಾವು ನರ್ಸಿಂಗ್ ಪ್ರೊಸೆಸ್ ಮಾಡಿದರೆ. ನೆಕ್ಸ್ಟ್ ಎಸ್ಟಾಬ್ಲಿಷ್ ಪ್ರಿಯಾರಿಟೀಸ್ ಫಾರ್ ನರ್ಸಿಂಗ್ ಆ್ಯಕ್ಷನ್. ಹೌದು ಸರ್, ಇಂಪಾರ್ಟೆಂಟ್ ಇರೋದು ಅಂದರೆ ಪ್ರಿಯಾರಿಟೀಸ್. ಓಕೆ, ಪೇಷಂಟಿಗೆ ಏನು ಪ್ರಿಯಾರಿಟಿ ಬೇಕು. ಸೊ ನಿಮ್ಮ ಹತ್ರ ಒಂದು ಪೇಷಂಟ್ ಬಂದಿದೆ, ಪೇಷಂಟಿಗೆ 2 ಕಂಡೀಷನ್ ಇದ್ದಾವೆ. ಒಂದು ಡಿಫಿಕಲ್ಟಿ ಇನ್ ಬ್ರೀದಿಂಗ್. ಓಕೆ, ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಮಾಡೋಕ್ಕೆ ಬರ್ತಾಯಿಲ್ಲ, ಉಸಿರಾಟದಲ್ಲಿ ಭಾಳ ತೊಂದರೆ ಇದೆ. ಇನ್ನೊಂದು ಅವನಿಗೆ ಅದೇ ಪೇಷಂಟ್ಗೆ ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಇದೆ ಮತ್ತು ಫೀವರ್ ಇದೆ. ಓಕೆ, ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಅಂದರೆ ಉಸಿರಾಟದಲ್ಲಿ ತೊಂದರೆ ಇದೆ ಮತ್ತು ಜ್ವರ ಇದೆ. ನೀವು ಏನು ಕಡಿಮೆ ಮಾಡ್ತೀರಾ, ಫಸ್ಟ್ ಪ್ರಿಯಾರಿಟಿ ನಿಮ್ದು ಯಾವುದು? ಓಕೆ, ನೀವು ಫೀವರನ್ನು ಕಡಿಮೆ ಮಾಡ್ತೀರಾ. ನೀವು ಫೀವರನ್ನು ಕಡಿಮೆ ಮಾಡೋಷ್ಟರಲ್ಲಿ ಅವನಿಗೆ ಉಸಿರಾಟದಲ್ಲಿ ತೊಂದರೆ ಇದೆ, ಪೇಷಂಟ್ ಡೆತ್ ಆಗ್ತಾನೆ. ಅದಕ್ಕೋಸ್ಕರ ನಾವು ಪ್ರಿಯಾರಿಟೀಸ್ ಸೆಟ್ ಮಾಡಬೇಕು. ಇಂಪಾರ್ಟೆಂಟ್ ಏನಿದೆ, ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಅಂದರೆ ನಾವು ಮೊದಲ ಒಂದು ಬ್ರೀದಿಂಗ್ ನಾರ್ಮಲ್ ಮಾಡಿದ ಮೇಲೆ ಆಮೇಲೆ ನಾವು
ಫೀವರನ್ನು ಕಡಿಮೆ ಮಾಡಬಹುದು. ಓಕೆ, ಮೊದಲೇ ನೀವು ಫೀವರನ್ನು ಕಡಿಮೆ ಮಾಡೋಕ್ಕೆ ಹೋದರೆ ಪೇಷಂಟ್ ಡೆತ್ ಆಗುತ್ತೆ ಬಿಕಾಸ್ ಆಫ್ ಡಿಫಿಕಲ್ಟಿ ಇನ್ ಬ್ರೀದಿಂಗ್, ಶಾರ್ಟೇಜ್ ಆಫ್ ಆಕ್ಸಿಜನ್ ಇನ್ ದಿ ಬ್ಲಡ್. ಓಕೆ, ಅಂದರೆ ಪ್ರಿಯಾರಿಟಿ ಸೆಟ್ ಮಾಡೋದು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್, ಎನ್ಕರೇಜ್ ಪರ್ಸನಲೈಸ್ಡ್ ಆ್ಯಂಡ್ ಇನ್ನೋವೇಟಿವ್ ನರ್ಸಿಂಗ್ ಕೇರ್. ಹೌದು ಸರ್, ಪರ್ಸನಲೈಸ್ಡ್ ಮತ್ತು ಇನ್ನೋವೇಟಿವ್ ನರ್ಸಿಂಗ್ ಕೇರ್ ಅಂದರೆ ಕ್ರಿಟಿಕಲ್ ಥಿಂಕಿಂಗ್ ಯೂಸ್ ಮಾಡಿ ಹೊಸ ಹೊಸ ನರ್ಸಿಂಗ್ ಕೇರ್ ಪ್ಲ್ಯಾನ್ ಅಥವಾ ಹೊಸ ಹೊಸ ಐಡಿಯಾಗಳನ್ನು, ಅಥವಾ ಪರ್ಸ್ನಲೈಸ್ಡ್ ಅಂದರೆ ಪೇಷಂಟಿಗೆ ಯಾವ ಕೇರ್ ಬೇಕು ಆ ಕೇರ್ ಕೊಡೋದನ್ನು ನಾವು ಏನಂತ ಹೇಳ್ತೀವಿ, ಪರ್ಸ್ನಲೈಸ್ಡ್ ಆ್ಯಂಡ್ ಇನ್ನೋವೇಟಿವ್ ನರ್ಸಿಂಗ್ ಕೇರ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಇಂಪ್ರೂವ್ ನರ್ಸಿಂಗ್ ಎಫಿಷಿಯನ್ಸಿ, ಅಕೌಂಟೆಬಿಲಿಟಿ ಆ್ಯಂಡ್ ಅಟೋನಮಿ. ಸೊ ನರ್ಸಿಂಗ್ ಪ್ರೊಸೆಸ್ ನೀವು ಮಾಡಿದರೆ ನಿಮ್ಮ ನರ್ಸಿಂಗ್ ಎಫಿಷಿಯನ್ಸಿ ಅಂದರೆ ನೀವು ಸೆಲ್ಫ್ ಆಗಿ ಡಿಸಿಷನ್ ಮಾಡಬಹುದು, ನಿಮ್ಮ ಹತ್ರ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಮತ್ತು ನಿಮ್ಮ ಹತ್ರ ಆಟೋನಮಿ ಅಂದರೆ ನೀವು ಏನಂತ ಹೇಳ್ತೀವಿ, ನೀವು ಸ್ವಂತ ಡಿಸಿಷನ್ ತೊಗೋಬೋದು ಕೇರ್ ಕೊಡೋದಕ್ಕೆ, ಅಷ್ಟು ನಿಮ್ಮ ಹತ್ರ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ಸ್ವಂತ ಡಿಸಿಷನ್ ಅಂದರೆ ಡಿಸಿಷನ್ ಪೇಷಂಟೇ ಮಾಡ್ತಾನೆ, ಆಟೋನಮಿ ಅಂದರೆ ಪೇಷಂಟೇ ಡಿಸಿಷನ್ ಮಾಡ್ತಾನೆ, ಬಟ್ ನಿಮ್ಮ ಹತ್ರ ಕಾನ್ಫಿಡೆನ್ಸ್ ಬರುತ್ತೆ ಈ ಕೇರ್ ಕೊಟ್ಟರೆ ಕಡಿಮೆ ಆಗುತ್ತೆ ಅಂತ. ಸೊ ಅವೆಲ್ಲ ಆಗುತ್ತೆ, ನಿಮ್ಮ ನಾಲೆಜ್ ಕೂಡ ಜಾಸ್ತಿ ಆಗುತ್ತೆ, ನಿಮ್ಮ ಹತ್ರ ಅಕೌಂಟೆಬಿಲಿಟಿ ಜಾಸ್ತಿ ಆಗುತ್ತೆ, ಆಟೋನಮಿ ಬರುತ್ತೆ, ಅಂದರೆ ನೀವು ಡಿಸಿಷನ್ ತಗೋಬಹುದು. ಓಕೆ, ನೆಕ್ಸ್ಟ್, ಎನ್ಹ್ಯಾನ್ಸಸ್ ಪೇಷಂಟ್ ಸೇಫ್ಟಿ ಆ್ಯಂಡ್ ಕ್ವಾಲಿಟಿ ಆಫ್ ಕೇರ್. ಹೌದು ಸರ್, ನೀವು ನರ್ಸಿಂಗ್ ಕೇರ್ ಪ್ಲ್ಯಾನ್ ಕೊಟ್ಟಿದ್ರೆ ಪೇಷಂಟ್ ಸೇಫ್ಟಿ ಇರುತ್ತೆ. ಪೇಷಂಟ್ ಸೇಫ್ಟಿ ಯಾಕಿರುತ್ತೆ, ಎಲ್ಲ ಎವಿಡೆನ್ಸ್ ಬೇಸ್ಡ್ ಪ್ರಾಕ್ಟೀಸ್ ಇದೆ, ಎವಿಡೆನ್ಸ್ ಬೇಸ್ಡ್ ಅಪ್ರೋಚ್ ಇದೆ. ನೀವು ಏನೇ ಕೇರ್ ಕೊಡ್ತಾ ಇದ್ದಿರಲ್ಲ ಅದಕ್ಕೆ ಪ್ರೂಫ್ ಇದೆ, ಅಂದರೆ ಪೇಷಂಟ್ ಸೇಫ್ಟಿಯಲ್ಲಿ ಇನ್ಕ್ರೀಸ್ ಆಯಿತು, ಮತ್ತು ಕ್ವಾಲಿಟಿ ಆಫ್ ಕೇರ್ ಕೂಡ ಇನ್ಕ್ರೀಸ್ ಆಯಿತು. ಯಾಕಂದರೆ ನೀವೆಲ್ಲ ಎವಿಡೆನ್ಸ್ ಬೇಸ್ಡ್ ಆಲ್ರೆಡಿ ನಿಮ್ಮ ಹತ್ರ ಪ್ರೂಫ್ ಇದೆ, ಅಂಥ ಕೇರನ್ನು ನೀವು ಕೊಡ್ತಾ ಇದ್ದೀರಾ, ಅದಕ್ಕೋಸ್ಕರ ಸೇಫ್ಟಿ ಇನ್ಕ್ರೀಸ್ ಆಗುತ್ತೆ ಮತ್ತು ಕ್ವಾಲಿಟಿ ಆಫ್ ಕೇರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸರ್, ಸ್ಟೆಪ್ಸ್ ಯಾವ್ಯಾವ ಇದ್ದಾವೆ ನಮ್ಮ ನರ್ಸಿಂಗ್ ಪ್ರೊಸೆಸ್ಸಲ್ಲಿ ಅಂತ ಕೇಳಿದಾಗ, ಸೊ ಫಸ್ಟ್ ಇರೋದು ಅಸೆಸ್ಮೆಂಟ್, ಸೆಕೆಂಡ್ ಇರೋದು ನರ್ಸಿಂಗ್ ಡಯಾಗ್ನೋಸಿಸ್, ಥರ್ಡ್ ಇರೋದು ಪ್ಲ್ಯಾನಿಂಗ್, ಅದಾದಮೇಲೆ ಇಂಪ್ಲಿಮೆಂಟೇಷನ್, ಇವ್ಯಾಲ್ಯುವೇಷನ್. ಸೊ ಫಸ್ಟ್ ನಾವು ನೋಡೋಣ ಅಸೆಸ್ಮೆಂಟ್. ಓಕೆ, ಅಸೆಸ್ಮೆಂಟಲ್ಲಿ ನಾವು ಏನು ಮಾಡ್ತೀವಿ, ಡಾಟಾ ಕಲೆಕ್ಷನ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಮಾಡ್ತೀವಿ. ಓಕೆ, ದಿ ಅಸೆಸ್ಮೆಂಟ್ ಇನ್ವಾಲ್ವ್ಸ್ ಗ್ಯಾದರಿಂಗ್ ಕಾಂಪ್ರಿಹೆನ್ಸಿವ್ ಪೇಷಂಟ್ ಇನ್ಫಾರ್ಮೇಷನ್. ಅಸೆಸ್ಮೆಂಟಲ್ಲಿ ನಾವು ಏನು ಮಾಡ್ತೀವಿ, ಪೇಷಂಟ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನನ್ನು ತಗೊಳ್ತೀವಿ. ಓಕೆ, ಪರ್ಪಸ್ ಆಫ್ ಅಸೆಸ್ಮೆಂಟ್. ಸರ್, ನಾವು ಅಸೆಸ್ಮೆಂಟ್ ಯಾಕೆ ಮಾಡ್ತೀವಿ ಅಂತ ಕೇಳಿದಾಗ, ಟು ಐಡೆಂಟಿಫೈ ಕರೆಂಟ್ ಹೆಲ್ತ್ ಸ್ಟೇಟಸ್. ಹೌದು ಸರ್, ನಾವು ಅಸೆಸ್ಮೆಂಟ್ ಯಾಕೆ ಮಾಡ್ತೀವಿ, ಪೇಷಂಟ್ ಕರೆಂಟ್ ಹೆಲ್ತ್ ಸ್ಟೇಟಸ್ ಏನಿದೆ, ಇವಾಗ ಹೆಲ್ತ್ ಸ್ಟೇಟಸ್ ಯಾವ ಥರ ಇದ್ದಾನೆ, ಹೆಲ್ದಿ ಇದೆಯಾ ಅಥವಾ ಇಲ್ನೆಸ್ ಇದೆಯೋ ಅಥವಾ ಟರ್ಮಿನಲ್ ಇಲ್ನೆಸ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್, ಡಿಟರ್ಮೈನ್ ಪೊಟೆನ್ಷಿಯಲ್ ಹೆಲ್ತ್ ರಿಸ್ಕ್. ಸೊ ಅವನಿಗೆ ಯಾವ ಹೆಲ್ತ್ ರಿಸ್ಕ್ ಬರಬಹುದು ಅದ್ರ ಬಗ್ಗೆ ನಾವು ಡಿಟರ್ಮೈನ್ ಮಾಡಬಹುದು. ನೆಕ್ಸ್ಟ್, ಕಲೆಕ್ಟ್ ಸಬ್ಜೆಕ್ಟಿವ್ ಆ್ಯಂಡ್ ಆಬ್ಜೆಕ್ಟಿವ್ ಡಾಟಾ ಫಾರ್ ಡಯಾಗ್ನೋಸಿಸ್. ಹೌದು ಸರ್, ಸಬ್ಜೆಕ್ಟಿವ್ ಡಾಟಾ ಅಂದರೆ ಪೇಷಂಟ್ ಏನು ಹೇಳುತ್ತೆ ಅಲ್ಲ ಅದು ಸಬ್ಜೆಕ್ಟ್ ಯಾರಿದ್ದಾರೆ ಇಲ್ಲಿ, ಪೇಷಂಟ್. ಸಬ್ಜೆಕ್ಟಿವ್ ಡಾಟಾ ಮೀನ್ಸ್ ಪೇಷಂಟ್ ಹೇಳಿರೋ ಡಾಟಾ. ಪೇಷಂಟ್ ಏನು ಹೇಳುತ್ತೆ, ನನಗೆ ಹೆಡ್ಏಕ್ ಇದೆ, ಪೇಷಂಟ್ ಏನು ಹೇಳುತ್ತೆ, ಹೆಡ್ಏಕ್ ಇದೆ ಅಂತ ಹೇಳುತ್ತೆ. ಸೊ ಹೆಡ್ಏಕ್ ಈಸ್ ಸಬ್ಜೆಕ್ಟಿವ್ ಡಾಟಾ. ನೆಕ್ಸ್ಟ್ ಇರೋದು ಆಬ್ಜೆಕ್ಟಿವ್ ಡಾಟಾ. ಆಬ್ಜೆಕ್ಟಿವ್ ಡಾಟಾ ಅಂದರೆ ನಾವು ಅಬ್ಸರ್ವ್ ಮಾಡಿರೋದು, ನಾವು ಅಬ್ಸರ್ವೇಷನ್ ಮಾಡಿರ್ಬೋದು. ಏನು ಮಾಡಿರ್ಬೋದು ಸರ್, ಅವನಿಗೆ ಫೀವರ್ ಇದೆ, ಸೊ ಫೀವರ್ ಇದೆ ಅಂತ ನಾವು ಥರ್ಮೋಮೀಟರ್ ಇಟ್ಟು ಅಬ್ಸರ್ವ್ ಮಾಡಿದ್ವಿ, ಹೌದು ಸರ್ ಅವನಿಗೆ ಫೀವರ್ ಇದೆ. ಸೊ ಸಬ್ಜೆಕ್ಟಿವ್ ಡಾಟಾದಲ್ಲಿ ಏನು ಬರುತ್ತೆ, ಹೆಡ್ಏಕ್ ಇದೆ, ನನಗೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇದೆ, ನನಗೆ ಈ ಪೇನ್ ಇದೆ ಆ ಪೇನ್ ಇದೆ ಅಂತ ಹೇಳ್ತಾರಲ್ಲ, ಅದೆಲ್ಲ ಸಬ್ಜೆಕ್ಟಿವ್ ಡಾಟಾ, ಪೇಷಂಟ್ ಹೇಳೋದು. ಆಬ್ಜೆಕ್ಟಿವ್ ಡಾಟಾ ಅಂದರೆ ನಾವು ಕಣ್ಣಿಲೆ ನೋಡೋದು ಫಾರ್ ಡಯಾಗ್ನೋಸಿಸ್. ಸೊ ಡಯಾಗ್ನೋಸಿಸ್ ಮಾಡೋಕ್ಕೆ, ಡಯಾಗ್ನೋಸಿಸ್ ಅಂದರೆ ನಾವು ಇದರಲ್ಲಿ ಏನು ಮಾಡ್ತೀವಿ, ಪೇಷಂಟಿಗೆ ಏನು ಪ್ರಾಬ್ಲಮ್ ಇದೆ ಐಡೆಂಟಿಫೈ ಮಾಡ್ತೀವಿ, ಅದನ್ನು ನಾವು ಡಯಾಗ್ನೋಸಿಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಟೈಪ್ಸ್ ಆಫ್ ಡಾಟಾ. ಸೊ ಟೈಪ್ಸ್ ಆಫ್ ಡಾಟಾದಲ್ಲಿ ಸಬ್ಜೆಕ್ಟಿವ್ ಡಾಟಾ ಆ್ಯಂಡ್ ಆಬ್ಜೆಕ್ಟಿವ್ ಡಾಟಾ. ಸೊ ಜಸ್ಟ್ ಇವಾಗ ಏನು ಹೇಳ್ತಿ, ಸೊ ಸಬ್ಜೆಕ್ಟಿವ್ ಡಾಟಾ ಆರ್ ದಿ ಸಿಂಪ್ಟಮ್ಸ್ ಅಂದರೆ ಏನು, ಪೇಷಂಟ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾನೆ, ಏನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾನೆ, ಹೆಡ್ಏಕ್ ಇದೆ ಸರ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾನೆ, ಅದಕ್ಕೋಸ್ಕರ ಸಬ್ಜೆಕ್ಟಿವ್ ಡಾಟಾ. ರಿಪೋರ್ಟೆಡ್ ಬೈ ದಿ ಪೇಷಂಟ್. ಹೌದು ಸರ್, ಪೇಷಂಟ್ ರಿಪೋರ್ಟ್ ಮಾಡ್ತಾ ಇದ್ದಾನೆ, ಸರ್ ನನಗೆ ಪೇನ್ ಆಗ್ತಾ ಇದೆ, ನನಗೆ ಹೆಡ್ಏಕ್ ಆಗ್ತಾ ಇದೆ, ಈ ಥರ. ನೆಕ್ಸ್ಟ್, ಆಬ್ಜೆಕ್ಟಿವ್ ಡಾಟಾ ಅಂದರೆ ಸೈನ್ಸ್ ಅಂದರೆ ನಾವು ನೋಡ್ಬೋದು, ನಾವು ಕಣ್ಣಿಲೆ ನೋಡ್ಬೋದು. ಮೆಜರೇಬಲ್ ಆ್ಯಂಡ್ ಅಬ್ಸರ್ವೇಬಲ್, ಎಕ್ಸಾಂಪಲ್ ಫೀವರ್, ಲ್ಯಾಬ್ ರಿಸಲ್ಟ್, ಇವೆಲ್ಲ ಆಬ್ಜೆಕ್ಟಿವ್ ಡಾಟಾದಲ್ಲಿ ಬರ್ತವೆ. ಲ್ಯಾಬ್ ರಿಸಲ್ಟ್ ಅಂದರೆ ನಮ್ಮ ಕಣ್ಣೆದುರುಗಡೆನೇ ಇರುತ್ತೆ, ನಾವು ನೋಡ್ಬೋದು ಏನು ವ್ಯಾಲ್ಯೂ ಚೇಂಜ್ ಆಗಿದೆ ಅಂತ ನಾವು ನೋಡ್ಬೋದು. ನೆಕ್ಸ್ಟ್, ಸೊ ಡಾಟಾ ಕಲೆಕ್ಷನಲ್ಲಿ ಇನ್ನೊಂದು ಹೆಡ್ಡಿಂಗ್ ಬರಬೇಕಾಗಿತ್ತು, ಸೋರ್ಸಸ್ ಆಫ್ ಡಾಟಾ ಕಲೆಕ್ಷನ್.
ಓಕೆ, ಸೋರ್ಸಸ್ ಆಫ್ ಡಾಟಾ ಕಲೆಕ್ಷನ್. ಸೊ ಯಾರಿದ್ದಾರೆ ಸರ್ ಸೋರ್ಸಸ್ಸು, ಎಲ್ಲಿಂದ ನಾವು ಡಾಟಾ ಕಲೆಕ್ಷನ್ ಮಾಡಬೇಕು ಅಂತ ಕೇಳಿದಾಗ ಫಸ್ಟ್ ಇರೋದು ಪೇಷಂಟ್, ಪ್ರೈಮರಿಲಿ ಪೇಷಂಟ್. ಸೊ ಪೇಷಂಟ್ ಹತ್ರ ನಾವು ಡಾಟಾ ಕಲೆಕ್ಷನ್ ಮಾಡ್ತೀವಿ. ಫಸ್ಟ್ ಹೋಗಿ ನಾವು ಪೇಷಂಟ್ ಹತ್ರ ಡಾಟಾ ಕಲೆಕ್ಷನ್ ಮಾಡ್ತೀವಿ. ಪ್ರೈಮರಿ ಸೋರ್ಸ್ ಆಫ್ ಡಾಟಾ ಕಲೆಕ್ಷನ್ ಈಸ್ ಅ ಪೇಷಂಟ್. ಓಕೆ, ಸೊ ಸೆಕೆಂಡರಿಲಿ ಏನು ಬರ್ತವೆ ಸರ್ ಪೇಷಂಟ್ ಆಗಿದ್ಮೇಲೆ? ಫ್ಯಾಮಿಲಿ, ಫ್ರೆಂಡ್ಸ್ ಮತ್ತು ಲ್ಯಾಬ್ ರಿಪೋರ್ಟ್ಸ್, ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಪ್ರತಿಯೊಂದರೂ ಆಮೇಲೆ ಬರ್ತವೆ. ಫಸ್ಟ್ ನಾವು ಪೇಷಂಟ್ ಹತ್ರ ಕೇಳ್ತೀವಿ, ಅದಾದಮೇಲೆ ಫ್ಯಾಮಿಲಿ ಮೆಂಬರ್ಸ್, ಅದಾದಮೇಲೆ ನಾವೆಲ್ಲ ರಿಪೋರ್ಟ್ಸ್ಗಳನ್ನು ನೋಡ್ತೀವಿ. ನೆಕ್ಸ್ಟ್ ಮೆಥಡ್ಸ್ ಆಫ್ ಡಾಟಾ ಕಲೆಕ್ಷನ್. ಸೊ ಯಾವ್ಯಾವ ಮೆಥಡಲ್ಲಿ ನಾವು ಡಾಟಾ ಕಲೆಕ್ಟ್ ಮಾಡ್ತೀವಿ ಅಂತ ಕೇಳಿದಾಗ ಅಬ್ಸರ್ವೇಷನ್. ಏನು ಮಾಡ್ತೀವಿ? ಅಬ್ಸರ್ವೇಷನ್ ಮಾಡಿ ನೋಟಿಸ್ ಪೇಷಂಟ್ ಕಂಡೀಷನನ್ನು ನಾವು ನೋಡ್ತೀವಿ, ಬಿಹೇವಿಯರನ್ನು ನೋಡ್ತೀವಿ, ಫಿಸಿಕಲ್ ಅಪಿಯರೆನ್ಸನ್ನು ನಾವು ನೋಡ್ತೀವಿ ಅಬ್ಸರ್ವೇಷನಲ್ಲಿ. ಓಕೆ, ನೆಕ್ಸ್ಟ್ ಇಂಟರ್ವ್ಯೂವಿಂಗ್ ಅಂದರೆ ಆಸ್ಕಿಂಗ್ ದಿ ಪೇಷಂಟ್ ಆರ್ ಫ್ಯಾಮಿಲಿ ಅಬೌಟ್ ಸಿಂಪ್ಟಮ್, ಹಿಸ್ಟ್ರಿ ಆ್ಯಂಡ್ ಕನ್ಸರ್ನ್ಸ್. ಓಕೆ, ಇಂಟರ್ವ್ಯೂ ಮಾಡಿ ನಾವು ಕೇಳ್ತೀವಿ. ಪೇಷಂಟ್ ಜೊತೆ ನಾವು ಕೇಳ್ಬೋದು ಅಥವಾ ಫ್ಯಾಮಿಲಿಗೆ ನಾವು ಕೇಳ್ಬೋದು. ಮೊದಲು ಏನಾದರೂ ಪ್ರಾಬ್ಲಮ್ ಇತ್ತಾ, ಹೀಗೆ ಹಾಗೆ ಹಿಸ್ಟ್ರಿ ಎಲ್ಲ ನಾವು ತಗೋತೀವಿ. ಮೊದಲು ಅಬ್ಸರ್ವೇಷನ್ ಅಂದರೆ ನಾವು ನೋಡೋದು, ಇಂಟರ್ವ್ಯೂವಿಂಗ್ ಅಂದರೆ ನಾವು ಕೇಳೋದು. ನೆಕ್ಸ್ಟ್ ಫಿಸಿಕಲ್ ಎಕ್ಸಾಮಿನೇಷನ್ ಇಂಪಾರ್ಟೆಂಟ್ ಇದೆ. ಓಕೆ, ಫಿಸಿಕಲ್ ಎಕ್ಸಾಮಿನೇಷನ್ನಲ್ಲಿ ನಾವು ವೈಟಲ್ ಚೆಕಿಂಗ್ ಮಾಡ್ತೀವಿ, ಫಿಸಿಕಲ್ ಕಂಡೀಷನ್ ಹೇಗಿದೆ ಅದು ನೋಡ್ತೀವಿ. ಫಿಸಿಕಲ್ ಕಂಡೀಷನ್ ಫ್ರಮ್ ಹೆಡ್ ಟು ಟೋ ಅಂದರೆ ತಲೆಯಿಂದ ಕಾಲು ತನಕ ಪ್ರತಿಯೊಂದು ನಾವು ಫಿಸಿಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ. ಆ್ಯಂಡ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಕೂಡ ನೋಡಬಹುದು. ಓಕೆ, ನೆಕ್ಸ್ಟ್ ಲ್ಯಾಬೋರೇಟರಿ ಡಾಟಾ. ಅದಾಗಿದ್ಮೇಲೆ ನಾವು ಏನು ತಗೋಬೋದು? ಲ್ಯಾಬೋರೇಟರಿ ಡಾಟಾ ಯೂಸಿಂಗ್ ಬ್ಲಡ್ ಟೆಸ್ಟ್, ಎಕ್ಸ್ರೇ ಆ್ಯಂಡ್ ಅದರ್ ಡಯಾಗ್ನೋಸ್ಟಿಕ್ ರಿಪೋರ್ಟ್ ಬರುತ್ತೆಲ್ಲ, ಬ್ಲಡ್ ರಿಪೋರ್ಟ್ ಬರುತ್ತೆ, ಅದರಲ್ಲಿಂದ ಕೂಡ ನಾವು ಡಾಟಾ ತಗೊಳ್ತೀವಿ. ಓಕೆ, ಸೊ ಐ ಥಿಂಕ್ ನಿಮಗೆ ಮೆಥಡ್ಸ್ ಆಫ್ ಡಾಟಾ ಕಲೆಕ್ಷನ್ ಅರ್ಥ ಆಗಿರ್ಬೋದು. ಸೊ ಮೆಥಡ್ಸ್ ಅಂದರೆ ಯಾವ್ಯಾವ ಥರ ನಾವು ಡಾಟಾ ಕಲೆಕ್ಟ್ ಮಾಡ್ತೀವಿ ಅಂತ ನೋಡೋಣ. ಅಬ್ಸರ್ವೇಷನ್, ಇಂಟರ್ವ್ಯೂ, ಫಿಸಿಕಲ್ ಎಕ್ಸಾಮಿನೇಷನ್, ಲ್ಯಾಬೋರೇಟರಿ. ಸೊ ಫಿಸಿಕಲ್ ಎಕ್ಸಾಮಿನೇಷನ್ ಒಳಗಡೆ ಮತ್ತೆ ಇವು ಬರುತ್ತೆ. ಓಕೆ, ಪರ್ಕಷನ್, ಪಾಲ್ಪೇಷನ್, ಅಸ್ಕಲ್ಟೇಷನ್ ಆ್ಯಂಡ್ ಇನ್ಸ್ಪೆಕ್ಷನ್ ಅವೆಲ್ಲ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಇರೋದು ನಮ್ಮ ನರ್ಸಿಂಗ್ ಡಯಾಗ್ನೋಸಿಸ್. ಓಕೆ, ಫಸ್ಟ್ ಸ್ಟೆಪ್ ಈಸ್ ಅಸೆಸ್ಮೆಂಟ್ ಒಳಗಡೆ ನಾವು ಏನು ಮಾಡ್ತೀವಿ? ಹಿಸ್ಟ್ರಿ ಕಲೆಕ್ಷನ್ ಮಾಡ್ತೀವಿ ಮತ್ತು ಡಾಟಾ ಕಲೆಕ್ಷನ್ ಮಾಡ್ತೀವಿ. ಇಂಪಾರ್ಟೆಂಟ್ ಏನು? ಡಾಟಾ ಕಲೆಕ್ಷನ್ ಸಬ್ಜೆಕ್ಟಿವ್ ಡಾಟಾ ಇರ್ಬೋದು, ಅಬ್ಜೆಕ್ಟಿವ್ ಡಾಟಾ ಇರ್ಬೋದು. ನೆಕ್ಸ್ಟ್ ಸ್ಟೆಪ್ ಇರೋದು ನರ್ಸಿಂಗ್ ಡಯಾಗ್ನೋಸಿಸ್. ಸರ್ ನರ್ಸಿಂಗ್ ಡಯಾಗ್ನೋಸಿಸ್ ಅಂದರೆ ಐಡೆಂಟಿಫೈಯಿಂಗ್ ಹೆಲ್ತ್ ಪ್ರಾಬ್ಲಮನ್ನು ನಾವು ಐಡೆಂಟಿಫೈ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಫಸ್ಟ್ ಪಾಯಿಂಟ್ ನೋಡೋಣ. ನರ್ಸಿಂಗ್ ಡಯಾಗ್ನೋಸಿಸ್ ಐಡೆಂಟಿಫೈ ಆ್ಯಕ್ಚುವಲ್ ಆರ್ ಪೊಟೆನ್ಷಿಯಲ್ ಹೆಲ್ತ್ ಪ್ರಾಬ್ಲಮ್ ದಟ್ ರಿಕ್ವೈರ್ ನರ್ಸಿಂಗ್ ಇಂಟರ್ವೆನ್ಷನ್. ಅಂದರೆ ಇಲ್ಲಿ ನಾವು ಏನು ಮಾಡ್ತೀವಿ? ಮೇಜರ್ಲಿ ಐಡೆಂಟಿಫೈ ಆ್ಯಕ್ಚುವಲ್ ಆರ್ ಪೊಟೆನ್ಷಿಯಲ್ ಹೆಲ್ತ್ ಪ್ರಾಬ್ಲಮ್. ಆ್ಯಕ್ಚುವಲ್ ಹೆಲ್ತ್ ಪ್ರಾಬ್ಲಮ್ ಅಂದರೆ ಆ ಪೇಷಂಟಿಗೆ ಏನು ಪ್ರಾಬ್ಲಮ್ ಪ್ರೆಸೆಂಟ್ ಇದೆ ಅಂತ ಅರ್ಥ. ಪೊಟೆನ್ಷಿಯಲ್ ಹೆಲ್ತ್ ಪ್ರಾಬ್ಲಮ್ ಅಂದರೆ ಮೇ ಬಿ ಅದು ಪ್ರಾಬ್ಲಮ್ ಬರಬಹುದು. ಎಕ್ಸಾಂಪಲ್, ಮುಂದ್ಗಡೆ ಪೇಷಂಟಿಗೆ ಇನ್ಫೆಕ್ಷನ್ ಬರಬಹುದು, ರಿಸ್ಕ್ ಆಫ್ ಇನ್ಫೆಕ್ಷನ್ ಅಂತ ಬರಿತೀವಲ್ಲ ಅಂಥದ್ದು ಆ್ಯಕ್ಚುವಲ್ ಇರ್ಬೋದು, ಅಥವಾ ಪೊಟೆನ್ಷಿಯಲ್ ಹೆಲ್ತ್ ಪ್ರಾಬ್ಲಮನ್ನು ನಾವು ಐಡೆಂಟಿಫೈ ಮಾಡ್ತೀವಿ, ನರ್ಸಿಂಗ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ. ಓಕೆ, ಸೊ ಟೈಪ್ಸ್ ಆಫ್ ನರ್ಸಿಂಗ್ ಡಯಾಗ್ನೋಸಿಸ್ ಒಳಗಡೆ ಏನೇನು ಬರುತ್ತೆ? ಫಸ್ಟ್ ಇರೋದು ಆ್ಯಕ್ಚುವಲ್ ಡಯಾಗ್ನೋಸಿಸ್. ಓಕೆ, ಆ್ಯಕ್ಚುವಲ್ ಡಯಾಗ್ನೋಸಿಸ್ ಅಂದರೆ ಅ ಕರೆಂಟ್ ಹೆಲ್ತ್ ಕಂಡೀಷನ್, ಪೇಷಂಟಿಗೆ ಈಗ ಪ್ರೆಸೆಂಟ್ ಏನು ಪ್ರಾಬ್ಲಮ್ ಇದೆ ಅಂತ ಹೇಳ್ತೀವಲ್ಲ ಅದನ್ನು ನಾವು ಆ್ಯಕ್ಚುವಲ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ. ಸೊ ಕರೆಂಟ್ ಅವನಿಗೆ ಜಸ್ಟ್ ಏನಿದೆ ಹೆಲ್ತ್ ಪ್ರಾಬ್ಲಮ್ ಇದೆ, ಅಂಥ ಹೆಲ್ತ್ ಪ್ರಾಬ್ಲಮಿಗೆ ನಾವು ಇಮ್ಮಿಡಿಯೇಟ್ ಇಂಟರ್ವೆನ್ಷನ್ ಅಂದರೆ ಇಮ್ಮಿಡಿಯೇಟ್ ಕೇರ್ ಕೊಡಬೇಕು. ಎಕ್ಸಾಂಪಲ್, ಇನ್ಎಫೆಕ್ಟಿವ್ ಏರ್ವೇ ಕ್ಲಿಯರೆನ್ಸ್ ರಿಲೇಟೆಡ್ ಟು ಎಕ್ಸೆಸಿವ್ ಮ್ಯೂಕಸ್ ಪ್ರೊಡಕ್ಷನ್. ಅಂದರೆ ಏರ್ವೇ ಇದೆಯಲ್ಲ, ಗಾಳಿ ನಾಳ ಅಂತ ಹೇಳ್ತೀವಲ್ಲ ಆ ಥರ. ಓಕೆ, ಸೊ ಏರ್ವೇ ಏನಾಗಿದೆ? ಕ್ಲಿಯರ್ ಆಗಲಿಲ್ಲ, ರಿಲೇಟೆಡ್ ಟು ಎಕ್ಸೆಸಿವ್ ಮ್ಯೂಕಸ್ ಪ್ರೊಡಕ್ಷನ್. ಮ್ಯೂಕಸ್ ಪ್ರೊಡ್ಯೂಸ್ ಆಗಿ ನಮ್ಮ ಏರ್ವೇ ಒಳಗಡೆ ಕುಂತ್ಕೊಂಡು ಬಿಟ್ಟಿದೆ, ಪೇಷಂಟಿಗೆ ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಆಗ್ತಾ ಇದೆ, ಇಮ್ಮಿಡಿಯೇಟ್ ಇಂಟರ್ವೆನ್ಷನ್ ಕೊಡಬೇಕು, ಅದು ಇವಾಗ ಜಸ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇವಿ. ಪ್ರೆಸೆಂಟ್ ಪೇಷಂಟಿಗೆ ಏನು ಪ್ರಾಬ್ಲಮ್ ಇದೆ? ಆ್ಯಕ್ಚುವಲ್ ಡಯಾಗ್ನೋಸಿಸ್. ನೆಕ್ಸ್ಟ್ ರಿಸ್ಕ್ ಡಯಾಗ್ನೋಸಿಸ್ ಅಂದರೆ ಅ ಪ್ರಾಬ್ಲಮ್ ದಿ ಪೇಷಂಟ್ ಈಸ್ ಎಟ್ ರಿಸ್ಕ್ ಆಫ್ ಡೆವಲಪಿಂಗ್. ಅಂದರೆ ಪೇಷಂಟಿಗೆ ಪ್ರಾಬ್ಲಮ್ ಇಲ್ಲ, ಪ್ರೆಸೆಂಟ್ ಪ್ರಾಬ್ಲಮ್ ಇಲ್ಲ, ಬಟ್ ಫ್ಯೂಚರಲ್ಲಿ ಬರೋ ರಿಸ್ಕ್ ಇದೆ. ಎಕ್ಸಾಂಪಲ್, ರಿಸ್ಕ್ ಫಾರ್ ಇನ್ಫೆಕ್ಷನ್ ಡ್ಯೂ ಟು ಕಾಂಪ್ರಮೈಸ್ಡ್ ಇಮ್ಯೂನ್ ಸಿಸ್ಟಮ್. ಒಂದು ವ್ಯಕ್ತಿಗೆ ಇಮ್ಯುನಿಟಿ ಬಹಳ ಕಡಿಮೆ ಇದೆ, ಕಾಂಪ್ರಮೈಸ್ಡ್ ಇಮ್ಯುನಿಟಿ ಇದೆ ಅಂದರೆ ಇಮ್ಯುನಿಟಿ ಬಹಳ ಕಡಿಮೆ ಇದೆ, ಅಂಥ ಪೇಷಂಟಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ.
ಆ ಚಾನ್ಸಸನ್ನು ನಾವು ರಿಸ್ಕ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಜಸ್ಟ್ ಅವನಿಗೆ ಪ್ರೆಸೆಂಟ್ ಪ್ರಾಬ್ಲಮ್ ಇಲ್ಲ, ಫ್ಯೂಚರಲ್ಲಿ ಬರಬಹುದು ರಿಸ್ಕ್ ಡಯಾಗ್ನೋಸಿಸ್. ಒಂದಿರೋದು ಆ್ಯಕ್ಚುವಲ್ ನರ್ಸಿಂಗ್ ಡಯಾಗ್ನೋಸಿಸ್, ರಿಸ್ಕ್ ನರ್ಸಿಂಗ್ ಡಯಾಗ್ನೋಸಿಸ್ ಆ್ಯಂಡ್ ನೆಕ್ಸ್ಟ್ ಹೆಲ್ತ್ ಪ್ರಮೋಷನಲ್ ಡಯಾಗ್ನೋಸಿಸ್. ಹೆಲ್ತ್ ಪ್ರಮೋಷನಲ್ ಡಯಾಗ್ನೋಸಿಸ್ ಒಳಗಡೆ ನಾವು ಏನು ಮಾಡ್ತೀವಿ, ಫೋಕಸ್ ಆನ್ ಇಂಪ್ರೂವಿಂಗ್ ಪೇಷಂಟ್ ವೆಲ್ಬೀಯಿಂಗನ್ನು ನಾವು ಇಂಪ್ರೂವ್ ಮಾಡೋಕ್ಕೆ ಏನು ಮಾಡ್ತೀವಲ್ಲ ಅದನ್ನು ನಾವು ಏನು ಮಾಡ್ತೀವಿ, ಹೆಲ್ತ್ ಪ್ರಮೋಷನ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ. ಇಲ್ಲಿ ನಾವು ನೋಡ್ಬೋದು ಎಕ್ಸಾಂಪಲ್ ರೆಡಿನೆಸ್ ಫಾರ್ ಎನ್ಹ್ಯಾನ್ಸ್ಡ್ ನ್ಯೂಟ್ರಿಷನ್. ಹೌದು ಸರ್, ನ್ಯೂಟ್ರಿಷನನ್ನು ನಾವು ಜಾಸ್ತಿ ಮಾಡ್ತಾ ಇದ್ದೀವಿ. ಹೆಲ್ತ್ ಪ್ರಮೋಷನಲ್ ಡಯಾಗ್ನೋಸಿಸ್ ಅಥವಾ ನಾವು ಏನು ಅಂತ ಹೇಳ್ಬೋದು, ಪೇಷಂಟ್ ಡೋಂಟ್ ಹ್ಯಾವಿಂಗ್ ನಾಲೆಜ್ ಅಬೌಟ್ ಡಿಸೀಸ್ ಕಂಡೀಷನ್. ಯಾವುದೇ ಒಂದು ಡಿಸೀಸ್ ಕಂಡೀಷನ್ ಇದೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಸೊ ಪೇಷಂಟ್ದು ಏನಾಗುತ್ತೆ, ಇಲ್ಲಿ ಪೇಷಂಟಿಗೆ ನಾಲೆಜ್ ನಾವು ಕೊಟ್ಟಾಗ ಅವನ ಹೆಲ್ತ್ ಪ್ರಮೋಷನ್ ಆಟೋಮೆಟಿಕ್ ಆಗುತ್ತೆ. ಯಾಕಂದರೆ ಅವನಿಗೆ ಪೇಷಂಟಿಗೆ ನಾಲೆಜ್ ಬರುತ್ತೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಿರುತ್ತೆ. ನೆಕ್ಸ್ಟ್ ಸಿಂಡ್ರೋಮ್ ಡಯಾಗ್ನೋಸಿಸ್ ಅಂದರೆ ಅ ಕಲೆಕ್ಷನ್ ಆಫ್ ರಿಲೇಟೆಡ್ ಡಯಾಗ್ನೋಸಿಸ್ ಅಕರಿಂಗ್ ಟುಗೆದರ್. ಎಕ್ಸಾಂಪಲ್ ರೇಪ್, ಟ್ರಾಮಾ ಸಿಂಡ್ರೋಮ್, ಈ ಥರ. ಓಕೆ, ಸೊ ನಿಮಗೆ ನೆನಪಿಟ್ಕೊಳ್ಳಿ, ಆ್ಯಕ್ಚುವಲ್, ಪೊಟೆನ್ಷಿಯಲ್, ಹೆಲ್ತ್ ಪ್ರಮೋಷನ್ ಆ್ಯಂಡ್ ಸಿಂಡ್ರೋಮ್ ಡಯಾಗ್ನೋಸಿಸ್ ಅಂತ. ನೆಕ್ಸ್ಟ್ ಸ್ಟೆಪ್ ಇರೋದು ಪ್ಲ್ಯಾನಿಂಗ್. ಓಕೆ, ಸೊ ಫಸ್ಟ್ ಸ್ಟೆಪ್ ಇತ್ತು ಅಸೆಸ್ಮೆಂಟ್, ಸೆಕೆಂಡ್ ಸ್ಟೆಪ್ ಇತ್ತು ನರ್ಸಿಂಗ್ ಡಯಾಗ್ನೋಸಿಸ್. ಸೊ ನರ್ಸಿಂಗ್ ಡಯಾಗ್ನೋಸಿಸಲ್ಲಿ ನಾವು ಏನು ಮಾಡ್ತೀವಿ, ಪ್ರಾಬ್ಲಮನ್ನು ಐಡೆಂಟಿಫೈ ಮಾಡ್ತೀವಿ. ಥರ್ಡ್ ಸ್ಟೆಪ್ ಈಸ್ ಪ್ಲ್ಯಾನಿಂಗ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಸೊ ಪ್ಲ್ಯಾನಿಂಗ್ ಏನು ಮಾಡುತ್ತೆ, ಪ್ಲ್ಯಾನಿಂಗ್ ಇನ್ವಾಲ್ವ್ ಸೆಟ್ಟಿಂಗ್ ಗೋಲ್. ಪೇಷಂಟಿಗೆ ಪ್ರಾಬ್ಲಮ್ ಏನಿದೆ ಅಂತ ಗೊತ್ತಾಗಿದ ಮೇಲೆ ನಾವು ಏನು ಮಾಡಬೇಕು, ನಮ್ಮ ಗೋಲ್ ಸೆಟ್ ಮಾಡಬೇಕು. ಓಕೆ, ಪೇಷಂಟಿಗೆ ಏನು ಪ್ರಾಬ್ಲಮ್ ಇದೆ ಸರ್, ಪೇಷಂಟಿಗೆ ಪ್ರಾಬ್ಲಮ್ ಇದೆ ಡಿಫಿಕಲ್ಟಿ ಇನ್ ಬ್ರೀದಿಂಗ್. ಸೊ ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಇದ್ದರೆ ನಮ್ಮ ಗೋಲ್ ಏನಿರುತ್ತೆ, ಅವನು ರೆಸ್ಪಿರೇಷನ್ ಸರಿಯಾಗಿ ಮಾಡಬೇಕು. ಡಿಫಿಕಲ್ಟಿ ಇನ್ ರೆಸ್ಪಿರೇಷನ್ ಅಥವಾ ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಇದೆಯಲ್ಲ ಅದನ್ನು ನಾವು ಕಡಿಮೆ ಮಾಡಬೇಕಂತ ನಮ್ಮ ಗೋಲ್ ಇರುತ್ತೆ. ಆ್ಯಂಡ್ ಚೂಸಿಂಗ್ ನರ್ಸಿಂಗ್ ಇಂಟರ್ವೆನ್ಷನ್ ಅಂದರೆ ಯಾವ ನರ್ಸಿಂಗ್ ಕೇರ್ ನಾವು ಕೊಡ್ತೀವಲ್ಲ ಅದು ಚೂಸ್ ಮಾಡಬೇಕು. ಇಂಟರ್ವೆನ್ಷನ್ ಮೀನ್ಸ್ ಆ್ಯಕ್ಷನ್ ಮೀನ್ಸ್ ಕೇರ್. ಓಕೆ, ಸೊ ಯಾವ ಕೇರ್ ನಾವು ಕೊಡ್ತೀವಲ್ಲ ಅದು ನಾವು ಏನು ಮಾಡಬೇಕು, ಚೂಸ್ ಮಾಡಬೇಕು. ಓಕೆ, ಸೊ ನಮ್ಮ ಗೋಲ್ ಏನಿದೆ ಸರ್, ಅವ್ರ ಬ್ರೀದಿಂಗ್ ನಾರ್ಮಲ್ ಆಗಬೇಕು ಅಂತ. ಸೊ ಆವಾಗ ನಾವು ಏನು ನರ್ಸಿಂಗ್ ಇಂಟರ್ವೆನ್ಷನ್ ಚೂಸ್ ಮಾಡ್ತೀವಿ, ಪ್ರೊವೈಡ್ ಆಕ್ಸಿಜನ್ ಅಡ್ಮಿನಿಸ್ಟ್ರೇಷನ್ ಅಥವಾ ಆಕ್ಸಿಜನ್ ಸಪೋರ್ಟ್ ಕೊಡೋ ನರ್ಸಿಂಗ್ ಇಂಟರ್ವೆನ್ಷನ್ ನಾವು ಏನು ಮಾಡಿದ್ದೀವಿ, ಸೆಲೆಕ್ಟ್ ಮಾಡಿದ್ದೀವಿ ಟು ಅಚೀವ್ ಡಿಸೈರೇಬಲ್ ಹೆಲ್ತ್ ಔಟ್ಕಮ್. ಹೌದು ಸರ್, ನಾವು ಏನು ಮಾಡ್ತಾ ಇದ್ದೀವಿ ಇಲ್ಲಿ, ಸೆಟ್ಟಿಂಗ್ ಗೋಲ್ಸ್ ಆ್ಯಂಡ್ ಚೂಸಿಂಗ್ ನರ್ಸಿಂಗ್ ಇಂಟರ್ವೆನ್ಷನ್. ಸೊ ಇದ್ರ ಒಳಗಡೆ ಸ್ಟೆಪ್ಸ್ ಇರ್ತವೆ, ಸ್ಟೆಪ್ಸ್ ಇನ್ ಪ್ಲ್ಯಾನಿಂಗ್ ಅಂತ ಹೇಳ್ತೀವಿ. ಸೊ ಇದ್ರ ಒಳಗಡೆ ಫಸ್ಟ್ ನಾವು ಏನು ಮಾಡಬೇಕು, ಸೆಟ್ ಪ್ರಿಯಾರಿಟೀಸ್, ವೆರಿ ಇಂಪಾರ್ಟೆಂಟ್. ನಾವು ಪ್ರಿಯಾರಿಟೀಸ್ ಸೆಟ್ ಮಾಡಬೇಕು. ಒಂದೇ ಪೇಷಂಟ್ಗೆ 2 ಪ್ರಾಬ್ಲಮ್ಸ್ ಇರಬಹುದು. ಸೊ ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಇದೆ, ಫೀವರ್ ಇದೆ. ಅದರೊಳಗಡೆ ನಾವು ಫಸ್ಟ್ ಏನು ಕೊಡಬೇಕು ಪೇಷಂಟಿಗೆ, ಓಕೆ, ಫೀವರ್ ಕಡಿಮೆ ಮಾಡಬೇಕಾ ಅಥವಾ ಬ್ರೀದಿಂಗ್ ಪ್ರಾಬ್ಲಮ್ ಇದೆ ಅದು ನೋಡಬೇಕಾ ಅಂತ ನಾವು ಏನು ಮಾಡಬೇಕು, ಸೆಟ್ ಪ್ರಿಯಾರಿಟೀಸ್. ಅಡ್ರೆಸ್ ಲೈಫ್ ಥ್ರೆಟನಿಂಗ್ ಕಂಡೀಷನ್ ಫಸ್ಟ್, ಅಂದರೆ ಪೇಷಂಟಿಗೆ ಯಾವುದು ಡೇಂಜರಸ್ ಇದೆ ಅದನ್ನು ನಾವು ಮೊದಲು ಕಡಿಮೆ ಮಾಡಬೇಕು. ಅಂದರೆ ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಇದೆ, ಈ ಎಕ್ಸಾಂಪಲ್ ನಾ ತೊಗೊಂಡಿರೋ ಎಕ್ಸಾಂಪಲ್ ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಇದೆ. ಸೊ ಅದನ್ನು ನಾವು ಫಸ್ಟ್ ಟ್ರೀಟ್ ಮಾಡಿದ ಮೇಲೆ ಬೇರೆ ಕಡೆ ಹೋಗಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಡಿಟರ್ಮೈನ್ ಗೋಲ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಔಟ್ಕಮ್. ಡಿಟರ್ಮೈನ್ ಗೋಲ್, ಸೊ ಸೆಟ್ ಪ್ರಿಯಾರಿಟಿ ಏನು ಮಾಡಿದ್ದೀವಿ ಸರ್, ನಮಗೆ ನರ್ಸಿಂಗ್ ಡಯಾಗ್ನೋಸಿಸ್ ನಾವು ಯಾವ್ದು ಚೂಸ್ ಮಾಡಿದ್ದೀವಿ, ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಚೂಸ್ ಮಾಡಿದ ಮೇಲೆ ನಮ್ಮ ಗೋಲ್ ಏನಿರುತ್ತೆ, ಅವ್ರ ಬ್ರೀದಿಂಗ್ ನಾರ್ಮಲ್ ಆಗಬೇಕು, ಇದೇ ನಮ್ಮ ಗೋಲ್. ಓಕೆ, ಬ್ರೀದಿಂಗ್ ನಾರ್ಮಲ್ ಆಗಬೇಕು, ಅದೇ ನಮ್ಮ ಗೋಲ್. ಸೊ ಇದರೊಳಗಡೆ ಶಾರ್ಟ್ ಟರ್ಮ್ ಗೋಲ್ ಆ್ಯಂಡ್ ಲಾಂಗ್ ಟರ್ಮ್ ಗೋಲ್ಗಳೆಲ್ಲ ಬರ್ತವೆ. ಸೊ ಅದೆಲ್ಲ ನೋಡ್ಕೊಳ್ಳಿ. ನೆಕ್ಸ್ಟ್ ಇರೋದು ಸೆಲೆಕ್ಟಿಂಗ್ ನರ್ಸಿಂಗ್ ಇಂಟರ್ವೆನ್ಷನ್ ಅಂದರೆ ನಾವು ಜಸ್ಟ್ ಇವಾಗಲೇ ಹೇಳಿದ್ದೀವಿ, ಏನಿದೆ ಪೇಷಂಟಿಗೆ ಏನಿದೆ ಪ್ರಾಬ್ಲಮ್ ಇದೆ, ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಇದೆ. ಸೊ ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಇದ್ದಾಗ ನಾವು ಯಾವ ನರ್ಸಿಂಗ್ ಇಂಟರ್ವೆನ್ಷನ್ ಸೆಲೆಕ್ಟ್ ಮಾಡಬೇಕು, ಆಕ್ಸಿಜನ್ ಕೊಡಬಹುದು. ಹೌದು ಸರ್, ಅದು ನಾವಿಲ್ಲಿ ಮಾಡ್ತೀವಿ. ಆ್ಯಕ್ಷನ್ ಟೇಕನ್ ಟು ಹೆಲ್ಪ್ ದಿ ಪೇಷಂಟ್ ಮೀಟ್ ಗೋಲ್. ಹೌದು ಸರ್, ನಾವು ಯಾವ ಕೇರ್ ಕೊಟ್ಟಿದ್ರೆ ನಮ್ಮ ಗೋಲ್ ಅಚೀವ್ ಆಗುತ್ತೆ. ನಮ್ಮ ಗೋಲ್ ಏನಿದೆ, ನಾರ್ಮಲ್ ಬ್ರೀದಿಂಗ್ ಮಾಡಬೇಕು. ಓಕೆ, ಸೊ ನಾವು ಯಾವ ಆ್ಯಕ್ಷನ್ ಮಾಡಬೇಕು, ನಾವು ಯಾವ ಇಂಟರ್ವೆನ್ಷನ್ ಕೊಡಬೇಕು, ನಾವು ಆಕ್ಸಿಜನ್ ಕೊಡಬೇಕು. ಓಕೆ, ಆಕ್ಸಿಜನ್ ಕೊಟ್ಟರೆ ಬ್ರೀದಿಂಗ್ ನಾರ್ಮಲ್ ಆಗೋ ಚಾನ್ಸಸ್ ಇದೆ. ಓಕೆ, ಸೊ ಇದರೊಳಗಡೆ ಇಂಟರ್ವೆನ್ಷನಲ್ಲಿ 3 ಟೈಪ್ಸ್ ಬರ್ತವೆ. ಯಾವ್ಯಾವ ಇಂಟರ್ವೆನ್ಷನ್ಸ್ ಅಂದರೆ ಇಂಡಿಪೆಂಡೆಂಟ್ ಇಂಟರ್ವೆನ್ಷನ್. ಓಕೆ, ಇಂಡಿಪೆಂಡೆಂಟ್ ಇಂಟರ್ವೆನ್ಷನ್ ಅಂದರೆ ನರ್ಸ್
ಆ್ಯಕ್ಷನ್ ಪರ್ಫಾರ್ಮ್ ವಿಥೌಟ್ ಡಾಕ್ಟರ್ ಆರ್ಡರ್ ಅಂದರೆ ಡಾಕ್ಟರ್ ಆರ್ಡರ್ ಇರಲಾರ್ದೆ ಇಂಡಿಪೆಂಡೆಂಟ್ ಆಗಿ ನರ್ಸ್ ಏನು ಮಾಡ್ತಾಳೆ, ಕೇರ್ ಕೊಡ್ತಾಳೆ. ಅದನ್ನು ನಾವು ಏನಂತ ಹೇಳ್ತೀವಿ, ಇಂಡಿಪೆಂಡೆಂಟ್ ಇಂಟರ್ವೆನ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಡಿಪೆಂಡೆಂಟ್ ಇಂಟರ್ವೆನ್ಷನ್. ಡಿಪೆಂಡೆಂಟ್ ಇಂಟರ್ವೆನ್ಷನ್ ಅಂದರೆ ನಾವು ಇಲ್ಲೂ ಕೂಡ ಏನು ಮಾಡ್ತಾ ಇದ್ದೀವಿ, ಕೇರ್ ಕೊಡ್ತಾ ಇದ್ದೀವಿ, ಬಟ್ ನಮಗೆ ಯಾರು ಹೇಳಿದ್ದಾರೆ, ಡಾಕ್ಟರ್ ಹೇಳಿದ್ದಾನೆ. ಓಕೆ, ರಿಕ್ವೈರ್ ಅ ಫಿಸಿಷಿಯನ್ ಆರ್ಡರ್. ಅದರಲ್ಲಿ ಸ್ಪೆಷಲಿ ಇನ್ ಮೆಡಿಸಿನ್ ಅಡ್ಮಿನಿಸ್ಟ್ರೇಷನ್. ಸೊ ಯಾವುದೇ ಒಂದು ಡ್ರಗ್ ಆ್ಯಸ್ ದ ನರ್ಸ್ ಪ್ರಿಸ್ಕ್ರೈಬ್ ಮಾಡಲಾರ್ದೆ ಅಡ್ಮಿನಿಸ್ಟರ್ ಮಾಡೋಕ್ಕೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಡಿಪೆಂಡೆಂಟ್ ರೋಲ್ ಅಂದರೆ ಡಾಕ್ಟರ್ ಹೇಳಿದ್ದಾನೆ, ನಾವು ಆ ಕೇರ್ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಕೊಲ್ಯಾಬರೇಟಿವ್ ಇಂಟರ್ವೆನ್ಷನ್. ಕೊಲ್ಯಾಬರೇಟಿವ್ ಇಂಟರ್ವೆನ್ಷನ್ ಅಂದರೆ ಭಾಳಷ್ಟು ಜನರ ಜೊತೆ ನಾವು ಏನು ಮಾಡ್ತಾ ಇದ್ದೀವಿ, ಕೊಲ್ಯಾಬ್ ಮಾಡ್ತಾ ಇದ್ದೀವಿ. ಅಂದರೆ ಭಾಳಷ್ಟು ಜನರು ಕೂಡಿ ನಾವು ಏನು ಮಾಡ್ತಾ ಇದ್ದೀವಿ, ಕೇರ್ ಕೊಡ್ತಾ ಇದ್ದೀವಿ. ಅದನ್ನು ನಾವು ಏನಂತ ಹೇಳ್ತೀವಿ, ಕೊಲ್ಯಾಬರೇಟಿವ್ ಇಂಟರ್ವೆನ್ಷನ್. ಸೊ ಇಂಟರ್ವೆನ್ಷನ್ ಅಂದರೆ ನಾವು ಯಾವ ಕೇರ್ ಕೊಡ್ತಾ ಇದ್ದೀವಿ. ಟೈಪ್ಸ್ ಏನಿದ್ದಾವೆ, ಇಂಡಿಪೆಂಡೆಂಟ್ ಅಂದರೆ ನರ್ಸ್ ಸಿಂಗಲ್ ಹೋಗಿ ಏನು ಮಾಡ್ಬೋದು, ಕೇರ್ ಕೊಡ್ಬೋದು ವಿಥೌಟ್ ಎನಿ ಆರ್ಡರ್. ಸೆಕೆಂಡ್ ಇರುತ್ತೆ ನಮ್ಮ ಡಿಪೆಂಡೆಂಟ್ ಇಂಟರ್ವೆನ್ಷನ್ ಅಂದರೆ ಡಾಕ್ಟರ್ ಆರ್ಡರ್ ಮಾಡಿದ ಮೇಲೆ ಆ ಕೇರ್ ನಾವು ಕೊಡ್ತಾ ಇದ್ದೀವಿ. ಕೊಲ್ಯಾಬರೇಟಿವ್ ಅಂದರೆ ಭಾಳ ಜನರ ಜೊತೆ ಡಿಸ್ಕಸ್ ಮಾಡಿ, ಭಾಳ ಜನರ ಜೊತೆ ಆರ್ಡರ್ ತಗೊಂಡು ಅಥವಾ ಭಾಳ ಜನರ ಜೊತೆ ನಾವು ಏನು ಮಾಡ್ತಾ ಇದ್ದೀವಿ, ಕೇರ್ ಕೊಡ್ತಾ ಇದ್ದೀವಿ. ಸೊ ಫೋರ್ತ್ ಸ್ಟೆಪ್ ಈಸ್ ಇಂಪ್ಲಿಮೆಂಟೇಷನ್. ಅಂದರೆ ನಾವು ಆಲ್ರೆಡಿ ಇಂಟರ್ವೆನ್ಷನನ್ನು ಏನು ಮಾಡಿದ್ದೀವಿ, ಇಂಟರ್ವೆನ್ಷನನ್ನು ನಾವು ಏನು ಮಾಡಿದ್ದೀವಿ, ಪ್ಲ್ಯಾನ್ ಮಾಡಿದ್ದೀವಿ. ಅಂದರೆ ನಾವು ಪ್ಲ್ಯಾನ್ ಮಾಡಿದ್ದೀವಿ ಯಾವ ಕೇರ್ ಕೊಡಬೇಕು ಅಂತ, ಯಾವ ಕೇರ್ ಕೊಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಇಂಪ್ಲಿಮೆಂಟೇಷನ್ ಅಂದರೆ ಆ ಪ್ಲ್ಯಾನ್ ಮಾಡಿರ್ತೀವಲ್ಲ ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡೋದು. ನಮ್ಮ ಪ್ಲ್ಯಾನ್ ಏನಿತ್ತು, ಆಕ್ಸಿಜನ್ ಅಡ್ಮಿನಿಸ್ಟ್ರೇಷನ್. ನಮ್ಮ ಪ್ಲ್ಯಾನ್ ಏನಿತ್ತು, ಆಕ್ಸಿಜನ್ ಅಡ್ಮಿನಿಸ್ಟ್ರೇಷನ್. ಸೊ ಇಲ್ಲಿ ನಾವು ಏನು ಮಾಡಬೇಕು, ಆಕ್ಸಿಜನ್ ಅಡ್ಮಿನಿಸ್ಟ್ರೇಷನ್ ಪರ್ಫಾರ್ಮ್ ಮಾಡಬೇಕು. ಅಲ್ಲಿ ನಾವು ಪ್ಲ್ಯಾನ್ ಮಾಡಿದ್ದೀವಿ, ಇಲ್ಲಿ ನಾವು ಎಕ್ಸಿಕ್ಯೂಟ್ ಮಾಡಬೇಕು. ಓಕೆ, ಅದನ್ನು ನಾವು ಇಂಪ್ಲಿಮೆಂಟೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಫಸ್ಟ್ ಇಂಪ್ಲಿಮೆಂಟೇಷನ್ ಈಸ್ ದಿ ಆ್ಯಕ್ಷನ್ ಫೇಸ್. ಹೌದು ಸರ್, ಆ್ಯಕ್ಷನ್ ಫೇಸ್ ಅಂದರೆ ನಾವಿಲ್ಲಿ ಕೇರ್ ಕೊಡ್ತಾ ಇದ್ದೀವಿ. ವೇರ್ ನರ್ಸಸ್ ಪರ್ಫಾರ್ಮ್ ಇಂಟರ್ವೆನ್ಷನ್ ಟು ಅಚೀವ್ ಸೆಟ್ ಗೋಲ್ಸ್. ಹೌದು ಸರ್, ಇಲ್ಲಿ ನಾವೇನು ಮಾಡ್ತೀವಿ, ಪರ್ಫಾರ್ಮ್ ಇಂಟರ್ವೆನ್ಷನ್ ಅಂದರೆ ಕೇರನ್ನು ಪರ್ಫಾರ್ಮ್ ಮಾಡ್ತೀವಿ, ಕೇರನ್ನು ನಾವು ಡೆಲಿವರ್ ಮಾಡ್ತೀವಿ ಟು ಸೆಟ್ ಗೋಲ್ಸ್. ನಮ್ಮ ಗೋಲ್ ಏನಿದೆ, ಬ್ರೀದಿಂಗ್ ನಾರ್ಮಲ್ ಆಗಬೇಕು. ಸೊ ಆ ಗೋಲನ್ನು ಅಚೀವ್ ಮಾಡೋಕ್ಕೆ ನಾವು ಏನು ಕೇರ್ ಕೊಡ್ತೀವಲ್ಲ ಅದನ್ನು ನಾವು ಇಂಪ್ಲಿಮೆಂಟೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಇಂಪ್ಲಿಮೆಂಟೇಷನ್ ಇನ್ಕ್ಲೂಡ್ಸ್ ನರ್ಸಿಂಗ್ ಇಂಟರ್ವೆನ್ಷನ್ ಇನ್ಕ್ಲೂಡ್ಸ್ ಅಥವಾ ಇಂಪ್ಲಿಮೆಂಟೇಷನ್ ಇನ್ಕ್ಲೂಡ್ಸ್. ಇದರೊಳಗಡೆ ಏನೇನು ಸ್ಟೆಪ್ಸ್ ಇರ್ತವೆ ಅಂತ ಕೇಳಿದಾಗ, ಡೈರೆಕ್ಟ್ ಕೇರ್. ನಾವು ಡೈರೆಕ್ಟಾಗಿ ಫಿಸಿಕಲ್ಲಾಗಿ ಕೇರ್ ಕೊಡಬಹುದು. ಎಕ್ಸಾಂಪಲ್, ಫಿಸಿಕಲ್ ಮೀನ್ಸ್ ನಾವು ಅದು ಇಲ್ಲ ಇದು. ಓಕೆ, ವೋಂಡ್ ಡ್ರೆಸ್ಸಿಂಗ್ ಆಗೋದು, ಅಡ್ಮಿನಿಸ್ಟ್ರೇಷನ್ ಆಫ್ ಮೆಡಿಕೇಷನ್, ಈ ಥರ. ನೆಕ್ಸ್ಟ್ ಇರೋದು ಇಂಡೈರೆಕ್ಟ್. ಓಕೆ, ಇಂಡೈರೆಕ್ಟ್ ಮೀನ್ಸ್ ಡಾಕ್ಯುಮೆಂಟೇಷನ್, ಕೋಆರ್ಡಿನೇಷನ್ ವಿತ್ ಹೆಲ್ತ್ ಕೇರ್ ಟೀಮ್, ಅದರಲ್ಲಿ ಹೆಲ್ಪ್ ಮಾಡ್ತೀವಿ, ಕೇರ್ ಕೊಡ್ತಾ ಇದ್ದೀವಿ ಬಟ್ ಇಂಡೈರೆಕ್ಟಾಗಿ. ಓಕೆ, ನಾವು ಡೈರೆಕ್ಟಾಗಿ ಕೇರ್ ಕೊಡೋದಿಲ್ಲ. ಡೈರೆಕ್ಟ್ ಅಂದರೆ ನಾವು ಫಿಸಿಕಲ್ಲಿ ಅಲ್ಲಿ ನಿಂತು ಆ ಪೇಷಂಟಿಗೆ ಕೇರ್ ಮಾಡೋದನ್ನು ನಾವು ಫಿಸಿಕಲ್ ಅಥವಾ ಡೈರೆಕ್ಟ್ ಕೇರ್ ಅಂತೀವಿ. ಇಂಡೈರೆಕ್ಟ್ ಕೇರ್ ಅಂದರೆ ನಾವು ಡಾಕ್ಯುಮೆಂಟೇಷನಲ್ಲಿ ಕೋಆರ್ಡಿನೇಷನ್ ವಿತ್ ಹೆಲ್ತ್ ಕೇರ್ ಟೀಮ್, ಬೇರೆ ಬೇರೆ ಡಾಕ್ಟರ್ಸ್ ಅಥವಾ ಬೇರೆ ಬೇರೆ ಪ್ರೊಫೆಷನ್ ಜೊತೆ ನಾವು ಏನು ಮಾಡ್ತಾ ಇದ್ದೀವಿ, ಇಲ್ಲಿ ಅವ್ರ ಹತ್ರ ಕೊಲ್ಯಾಬೊರೇಷನ್ ಆಗಿ ಕೇರ್ ಕೊಡ್ತಾ ಇದ್ದೀವಿ ಇಂಡೈರೆಕ್ಟ್ಲಿ. ನೆಕ್ಸ್ಟ್ ಟೀಚಿಂಗ್ ಆ್ಯಂಡ್ ಕೌನ್ಸಿಲಿಂಗ್. ಹೌದು ಸರ್, ಇದು ಕೂಡ ಕೇರ್ ಕೊಡೋದೆ. ಎಜುಕೇಟಿಂಗ್ ದಿ ಪೇಷಂಟ್ ಆ್ಯಂಡ್ ಫ್ಯಾಮಿಲಿ ಅಬೌಟ್ ಹೆಲ್ತ್ ಮ್ಯಾನೇಜ್ಮೆಂಟ್. ಯಾವುದೇ ಒಂದು ಡಿಸೀಸ್ ಇದೆ, ಯಾವುದೇ ಒಂದು ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಬಗ್ಗೆ ನಾವು ಎಜುಕೇಟ್ ಮಾಡ್ತಾ ಇದ್ದೀವಿ ಪೇಷಂಟಿಗೆ, ಫ್ಯಾಮಿಲಿಗೆ. ಅಂದರೆ ಅದನ್ನು ನಾವು ಟೀಚಿಂಗ್ ಆ್ಯಂಡ್ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮಾನಿಟರಿಂಗ್ ಆ್ಯಂಡ್ ಇವ್ಯಾಲ್ಯುವೇಷನ್. ಮಾನಿಟರ್ ಅಂದರೆ ಪೇಷಂಟ್ ಅವ್ನ ಕಂಡೀಷನನ್ನು ನಾವು ಮಾನಿಟರ್ ಮಾಡ್ತೀವಿ. ಪೇಷಂಟಿಗೆ ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಇದೆ, ನಾವು ಆಕ್ಸಿಜನ್ ಕೊಟ್ಟಿದ ಮೇಲೆ ಅವ್ನ ಹೆಲ್ತ್ ಸರಿಯಾಗಿ ಆಗ್ತಾ ಇದೆನಾ ಇಲ್ಲ ಅದ್ರ ಬಗ್ಗೆ ನಾವು ನೋಡ್ತೀವಿ. ಪ್ರೋಗ್ರೆಸ್ ಆಗ್ತಾ ಇದೆನಾ ಇಲ್ಲ ಅದ್ರ ಬಗ್ಗೆ ನಾವು ನೋಡ್ತೀವಿ. ಅಸೆಸ್ಸಿಂಗ್ ದಿ ಪೇಷಂಟ್ ಪ್ರೋಗ್ರೆಸ್ ರೆಗ್ಯುಲರ್ಲಿ. ಹೌದು ಸರ್, ನಾವು ಏನು ಮಾಡ್ತೀವಿ, ಇಲ್ಲಿ ಪೇಷಂಟ್ ಪ್ರೋಗ್ರೆಸ್ಸನ್ನು ನೋಡ್ತೀವಿ. ಓಕೆ, ಹೆಲ್ದಿ ಆಗ್ತಾ ಇದೆನಾ ಅಥವಾ ಮತ್ತೆ ಕಂಡೀಷನ್ ವರ್ಸ್ಟ್ ಆಗ್ತಾ ಇದೆನಾ ಅಂತ ನಾವಿಲ್ಲಿ ನೋಡ್ತೀವಿ. ಐ ಥಿಂಕ್ ನಿಮಗೆ ಇಂಪ್ಲಿಮೆಂಟೇಷನ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಫಿಫ್ತ್ ಸ್ಟೆಪ್ ಈಸ್ ಇವ್ಯಾಲ್ಯುವೇಷನ್. ಓಕೆ, ಸೊ ಫಸ್ಟ್ ಇರೋದು ಅಸೆಸ್ಮೆಂಟ್. ಸೊ ಅಸೆಸ್ಮೆಂಟ್ ಅಂದರೆ ಡಾಟಾ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೆಕೆಂಡ್ ಸ್ಟೆಪ್ಪಲ್ಲಿ ನರ್ಸಿಂಗ್ ಡಯಾಗ್ನೋಸಿಸಲ್ಲಿ ನಾವು ಏನು ಪ್ರಾಬ್ಲಮ್ ಇದೆ ಅದು ಸರ್ಚ್ ಮಾಡ್ತಾ ಇದ್ದೀವಿ. ಥರ್ಡ್ ಪ್ಲ್ಯಾನಿಂಗ್. ಓಕೆ, ಸೊ ಎಲ್ಲ ಪ್ರಾಬ್ಲಮ್ಸ್ ಗೊತ್ತಾಗಿದ ಮೇಲೆ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಪ್ರಿಯಾರಿಟಿ ಮಾಡ್ತಾ ಇದ್ದೀವಿ, ಯಾವ ಕೇರ್ ಫಸ್ಟ್ ಕೊಡಬೇಕು ಅಂತ. ಆ ಕೇರ್ ಬಗ್ಗೆ ನಾವು ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀವಿ. ಫೋರ್ತ್ ಈಸ್ ಇಂಪ್ಲಿಮೆಂಟೇಷನ್ ಒಳಗಡೆ ನಾವು ಏನು ಮಾಡ್ತೀವಿ, ಇಂಪ್ಲಿಮೆಂಟೇಷನಲ್ಲಿ ನಾವು ಪ್ಲ್ಯಾನ್ ಮಾಡಿರೋ ಕೇರನ್ನು ಡೆಲಿವರ್ ಮಾಡ್ತೀವಿ. ಫಿಫ್ತ್ ಈಸ್ ಇವ್ಯಾಲ್ಯುವೇಷನ್ ಅಂದರೆ ಆಲ್ರೆಡಿ ನಾವು ಕೇರ್ ಕೊಟ್ಟಿದ್ದೀವಲ್ಲ ಆ ಕೇರ್
ಓಕೆ. ಸೊ ಇವ್ಯಾಲ್ಯೂಯೇಷನ್ ಅಂದರೆ ನಾವು ಕೇರ್ ಕೊಟ್ಟಿರೋದು ವರ್ಕ್ ಆಯಿತಾ ಅಥವಾ ಇಲ್ಲನಾ ಅಂತ ನಾವು ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಕೇರ್ ನಾವು ಕೊಟ್ಟಿರೋದು ಅದು ಸರಿಯಾಗಿ ವರ್ಕ್ ಮಾಡಿದರೆ ನಾವು ಓಕೆ. ಸೊ ಅದು ಕೇರ್ ಕೊಟ್ಟಿರೋದು ವರ್ಕ್ ಮಾಡಲಿಲ್ಲ, ಪ್ರಾಬ್ಲಮ್ ಹಾಗೇ ಇದೆ ಅಂದರೆ ನಾವು ಮತ್ತೊಮ್ಮೆ ನರ್ಸಿಂಗ್ ಕೇರ್ ಪ್ಲ್ಯಾನ್ ರಿಪೀಟ್ ಮಾಡಬೇಕು, ಮತ್ತೊಮ್ಮೆ ಅಸೆಸ್ಮೆಂಟ್ ಮಾಡಬೇಕು, ಮತ್ತೊಮ್ಮೆ ನರ್ಸಿಂಗ್ ಡಯಾಗ್ನೋಸಿಸ್ ಮಾಡಬೇಕು, ಮತ್ತೊಮ್ಮೆ ನಾವು ಪ್ಲ್ಯಾನ್ ಚೇಂಜ್ ಮಾಡಬೇಕು. ಪ್ಲ್ಯಾನ್ ಆಫ್ ಆ್ಯಕ್ಷನ್ ಅಂದರೆ ನಾವು ಏನು ಕೇರ್ ಕೊಡ್ತಾ ಇದ್ದೀವಲ್ಲ ಅದನ್ನು ನಾವು ಚೇಂಜ್ ಮಾಡಬೇಕು. ಸೊ ಇವ್ಯಾಲ್ಯೂಯೇಷನ್. ಸೊ ಸ್ಟೆಪ್ಸ್ ಇನ್ ಇವ್ಯಾಲ್ಯೂಯೇಷನ್ ಒಳಗಡೆ ಏನೇನು ಸ್ಟೆಪ್ ಇರ್ತವೆ ಅಂತ ಕೇಳಿದಾಗ, ಕಂಪೇರ್ ಆ್ಯಕ್ಚುಯಲ್ ಪೇಷಂಟ್ ಔಟ್ಕಮ್ ವಿತ್ ಎಕ್ಸ್ಪೆಕ್ಟೆಡ್. ಸೊ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ, ನಾವು ಅವರಿಗೆ ಆಕ್ಸಿಜನ್ ಕೊಟ್ಟಿದ್ದರೆ ಅವ್ರದ್ದು ಬ್ರೀದಿಂಗ್ ನಾರ್ಮಲ್ ಆಗಿತ್ತು ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಪೇಷಂಟಿಗೆ ಹಾಗೆ ಆಗಿದೆನಾ ಇಲ್ಲನಾ ಅಂತ ನಾವು ಕಂಪೇರ್ ಮಾಡ್ತೀವಿ. ನಾವು ಎಕ್ಸ್ಪೆಕ್ಟ್ ಮಾಡಿರೋದು ಮತ್ತು ಪೇಷಂಟ್ ಔಟ್ಕಮನ್ನು ನಾವು ಕಂಪೇರ್ ಮಾಡ್ತೀವಿ. ನೆಕ್ಸ್ಟ್, ಐಡೆಂಟಿಫೈ ಸಕ್ಸಸ್ ಆರ್ ಫೇಲ್ಯೂರ್ ಆಫ್ ಇಂಟರ್ವೆನ್ಷನ್. ಹೌದು ಸರ್, ನೀವು ಕೊಟ್ಟಿರೋ ಕೇರಿಂದ ಆ ಪ್ರಾಬ್ಲಮ್ ಕಡಿಮೆ ಆಗ್ಬೋದು ಅಥವಾ ಆಗೋದಿಲ್ಲ. ಸೊ ಅದು ನಾವು ಐಡೆಂಟಿಫೈ ಮಾಡಬೇಕು. ನೆಕ್ಸ್ಟು, ಮಾಡಿಫೈ ದಿ ಕೇರ್ ಆಫ್ ಪ್ಲ್ಯಾನ್ ಇಫ್ ನೆಸೆಸರಿ. ಹೌದು ಸರ್, ನಾವು ಕೇರ್ ಕೊಟ್ಟಿದ್ದನ್ನು ವರ್ಕ್ ಆಗಲಿಲ್ಲ ಅಂದರೆ ನಾವು ಕೇರ್ ಅದು ಏನು ಪ್ರೊಸೀಜರ್ ಮಾಡಿದ್ದೀವಲ್ಲ ಅದನ್ನು ಚೇಂಜ್ ಮಾಡಬೇಕು. ನಾವೇನು ಮಾಡಿದ್ದೀವಿ, ಇಲ್ಲಿ ಆಕ್ಸಿಜನ್ ಅಡ್ಮಿನಿಸ್ಟರ್ ಮಾಡಿದ್ದೀವಿ. ಇಫ್ ಆ ಪೇಷಂಟಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಇನ್ನೂ ಹಾಗೆ ಇದ್ದರೆ ನಾವು ಇದು ಚೇಂಜ್ ಮಾಡಬೇಕು. ಆಕ್ಸಿಜನ್ ಕೊಡೋ ಪ್ಲೇಸಲ್ಲಿ ನಾವು ಬೇರೆ ಏನಾದರೂ ನರ್ಸಿಂಗ್ ಕೇರ್ ಕೊಡಬೇಕು. ಎಕ್ಸಾಂಪಲ್, ನೀವು ಇಂಜೆಕ್ಷನ್ ಕೊಡಬಹುದು, ಬ್ರಾಂಕಿಯೋ ಡೈಲೇಟರ್, ಓಕೆ, ರೆಸ್ಪಿರೇಷನಲ್ಲಿ ಹೆಲ್ಪ್ ಮಾಡುತ್ತೆ. ನೀವು ಅವರಿಗೆ ನೆಬುಲೈಸೇಷನ್ ಕೊಡಬಹುದು, ಹೆಲ್ಪ್ ಮಾಡುತ್ತೆ. ಸೊ ಈ ಥರ ಅಂದರೆ ನೀವು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಚೇಂಜ್ ಮಾಡಬೇಕು ಇಫ್ ಆ ಪೇಷಂಟಿಗೆ ಇನ್ನೂ ಅದೇ ಪ್ರಾಬ್ಲಮ್ ಇದ್ದರೆ. ಓಕೆ. ಸೊ ನರ್ಸಿಂಗ್ ಪ್ರೊಸೆಸ್ಸಲ್ಲಿ ಸ್ಟೆಪ್ ಬರ್ತವೆ. ಸೊ ನರ್ಸಿಂಗ್ ಕೇರ್ ಪ್ಲ್ಯಾನ್ ಅಂದರೆ ಏನು, ಎಲ್ಲ ಸ್ಟೆಪ್ಸ್ಗಳನ್ನು ನಾವು ಒಂದು ಫಾರ್ಮ್ಯಾಟಲ್ಲಿ ಬರೆಯೋದನ್ನು ನಾವು ನರ್ಸಿಂಗ್ ಕೇರ್ ಪ್ಲ್ಯಾನ್ ಅಂತ ಹೇಳ್ತೀವಿ. ಓಕೆ. ನರ್ಸಿಂಗ್ ಕೇರ್ ಪ್ಲ್ಯಾನ್ ಇಸ್ ಅ ಸ್ಟ್ರಕ್ಚರ್ಡ್ ಡಾಕ್ಯುಮೆಂಟ್. ಏನಿದೆ ಇದು? ಸ್ಟ್ರಕ್ಚರ್ಡ್ ಡಾಕ್ಯುಮೆಂಟ್ ಇದೆ. ಪ್ರತಿಯೊಂದನ್ನು ಇಲ್ಲಿ ಒಂದು ಸ್ಟ್ರಕ್ಚರಲ್ಲಿ ನಾವು ಬರಿತೀವಿ. ದಟ್ ಔಟ್ಲೈನ್ ಪೇಷಂಟ್ ಹೆಲ್ತ್ ಪ್ರಾಬ್ಲಮ್. ಹೌದು ಸರ್, ನರ್ಸಿಂಗ್ ಕೇರ್ ಪ್ಲ್ಯಾನ್ ಒಳಗಡೆ ಏನಿರುತ್ತೆ, ಪೇಷಂಟ್ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ, ನಮ್ಮ ಎಕ್ಸ್ಪೆಕ್ಟೆಡ್ ಔಟ್ಕಮ್ ಇರುತ್ತೆ, ಮತ್ತು ನರ್ಸಿಂಗ್ ಇಂಟರ್ವೆನ್ಷನ್ ಅಂದರೆ ನಾವು ಕೇರ್ ಕೊಟ್ಟಿರೋದನ್ನು ನಾವು ಬರೆದಿರ್ತೀವಿ ನಮ್ಮ ನರ್ಸಿಂಗ್ ಕೇರ್ ಪ್ಲ್ಯಾನ್ ಒಳಗಡೆ. ಓಕೆ. ಸೊ ಟೈಪ್ಸ್ ಆಫ್ ನರ್ಸಿಂಗ್ ಕೇರ್ ಪ್ಲ್ಯಾನ್ ನಾವು ನೋಡಿದಾಗ, ನರ್ಸಿಂಗ್ ಕೇರ್ ಪ್ಲ್ಯಾನಲ್ಲಿ ಕೂಡ ಟೈಪ್ಸ್ ಇರ್ತವೆ. ಒಂದು ಇನ್ಫಾರ್ಮಲ್ ನರ್ಸಿಂಗ್ ಕೇರ್ ಪ್ಲ್ಯಾನ್. ಇನ್ಫಾರ್ಮಲ್ ನರ್ಸಿಂಗ್ ಕೇರ್ ಪ್ಲ್ಯಾನ್ ಅಂದರೆ ಅ ಮೆಂಟಲ್ ಸ್ಟ್ರಾಟರ್ಜಿ ಯೂಸ್ಡ್ ಬೈ ದಿ ನರ್ಸ್ ಏನು ಮಾಡ್ತಾಳೆ, ಕೇರ್ ಪ್ಲ್ಯಾನನ್ನು ರೆಡಿ ಮಾಡ್ತಾಳೆ. ಓಕೆ. ಅವ್ರದ್ದು ಮೆಂಟಲ್ ಸ್ಟ್ರಾಟರ್ಜಿ ಯೂಸ್ ಮಾಡಿ ಅಂದರೆ ಅವ್ನ ಮೈಂಡ್ ಯೂಸ್ ಮಾಡಿ ಆ ನರ್ಸ್ ಏನು ಮಾಡ್ತಾಳೆ, ನರ್ಸಿಂಗ್ ಕೇರ್ ಪ್ಲ್ಯಾನನ್ನು ರೆಡಿ ಮಾಡ್ತಾಳೆ. ಇನ್ಫಾರ್ಮಲ್ ನರ್ಸಿಂಗ್ ಕೇರ್ ಪ್ಲ್ಯಾನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇರೋದು ಫಾರ್ಮಲ್ ನರ್ಸಿಂಗ್ ಕೇರ್ ಪ್ಲ್ಯಾನ್. ಫಾರ್ಮಲ್ ನರ್ಸಿಂಗ್ ಕೇರ್ ಪ್ಲ್ಯಾನ್ ಅಂದರೆ ಇಟ್ ಈಸ್ ಅ ರಿಟನ್ ಡಿಜಿಟಲ್ ಡಾಕ್ಯುಮೆಂಟ್. ಏನಿದೆ ಇದು? ರಿಟರ್ನ್ ಡಾಕ್ಯುಮೆಂಟ್ ಇದೆ ಅಥವಾ ಡಿಜಿಟಲ್ ಡಾಕ್ಯುಮೆಂಟ್ ಇದೆ. ಅದರ ಒಳಗಡೆ ಇನ್ನೂ 2 ಟೈಪ್ಸ್ ಇರ್ತವೆ. ಸ್ಟ್ಯಾಂಡರ್ಡೈಸ್ಡ್ ನರ್ಸಿಂಗ್ ಕೇರ್ ಪ್ಲ್ಯಾನ್, ಇಂಡಿವಿಜುವಲೈಸ್ಡ್ ನರ್ಸಿಂಗ್ ಕೇರ್ ಪ್ಲ್ಯಾನ್. ಸೊ ಫಸ್ಟ್ ಸ್ಟ್ಯಾಂಡರ್ಡೈಸ್ಡ್ ನರ್ಸಿಂಗ್ ಕೇರ್ ಪ್ಲ್ಯಾನ್ ಅಂತ ಕೇಳಿದಾಗ, ಫಾರ್ ಗ್ರೂಪ್ ಆಫ್ ಪೇಷಂಟ್ ವಿತ್ ಸಿಮಿಲರ್ ಕಂಡೀಷನ್. ಎಕ್ಸಾಂಪಲ್ ಏನಿದೆ ಇಲ್ಲಿ, ಒಂದು ಎಲ್ಲ ಪೇಷಂಟ್ಗಳಿಗೆ ಡಿಹೈಡ್ರೇಷನ್ ಇದೆ, ಸೇಮ್ ಎಲ್ಲ ಪೇಷಂಟ್ಗಳಿಗೆ ಡಿಹೈಡ್ರೇಷನ್ ಇದೆ. ಸೊ ಎಲ್ಲ ಪೇಷಂಟ್ಗಳಿಗೆ ಸೇಮ್ ಕೇರ್ ಕೊಡ್ತೀವಿ. ಸ್ಟ್ಯಾಂಡರ್ಡೈಸ್ಡ್ ನರ್ಸಿಂಗ್ ಕೇರ್ ಪ್ಲ್ಯಾನ್ ಅಂತ ಹೇಳ್ತೀವಿ. ಓಕೆ. ಸ್ಟ್ಯಾಂಡರ್ಡೈಸ್ಡ್ ನರ್ಸಿಂಗ್ ಕೇರ್ ಪ್ಲ್ಯಾನ್ ಅಂದರೆ ಪ್ರತಿಯೊಬ್ಬರಿಗೂ ನಾವು ಸೇಮ್ ನರ್ಸಿಂಗ್ ಕೇರ್ ಕೊಡ್ತಾ ಇದ್ದೀವಿ. ಓಕೆ. ನೆಕ್ಸ್ಟ್, ಇಂಡಿವಿಜುವಲೈಸ್ಡ್ ನರ್ಸಿಂಗ್ ಕೇರ್ ಪ್ಲ್ಯಾನ್. ಇಂಡಿವಿಜುವಲೈಸ್ಡ್ ನರ್ಸಿಂಗ್ ಕೇರ್ ಪ್ಲ್ಯಾನ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಸಪ್ರೇಟ್ ಪೇಷಂಟ್ಗಳಿಗೆ ಸಪ್ರೇಟ್ ಕೇರ್ ಪ್ಲ್ಯಾನ್ ನಾವು ಬರಿತಾ ಇದ್ದೀವಿ. ಕಸ್ಟಮೈಸ್ಡ್ ಫಾರ್ ಸ್ಪೆಸಿಫಿಕ್ ಪೇಷಂಟ್ ನೀಡ್. ಒಂದು ಪೇಷಂಟಿಗೆ ಆಕ್ಸಿಜನ್ ಬೇಕಿರುತ್ತೆ, ಒಂದು ಪೇಷಂಟಿಗೆ ನ್ಯೂಟ್ರಿಷನ್ ಬೇಕಾಗಿರುತ್ತೆ, ಇನ್ನೊಂದು ಪೇಷಂಟ್ಗಳಿಗೆ ಬೇರೆ ಏನೋ ಬೇಕಾಗಿರುತ್ತೆ. ಸೊ ಅವೆಲ್ಲ ನಾವು ಸಪ್ರೇಟ್ ಕೇರ್ ಕೊಡ್ತೀವಲ್ಲ, ಇಂಡಿವಿಜುವಲೈಸ್ಡ್ ಕೇರ್ ಅಂತ ಹೇಳ್ತೀವಿ. ಸೊ ನರ್ಸಿಂಗ್ ಕೇರ್ ಪ್ಲ್ಯಾನ್ ಫಾರ್ಮ್ಯಾಟ್ ನಾವು ಈ ಥರ ನೋಡ್ಬೋದು. ಫಸ್ಟ್ ಇರುತ್ತೆ ಅಸೆಸ್ಮೆಂಟ್, ಸಬ್ಜೆಕ್ಟಿವ್ ಡಾಟಾ, ಆಬ್ಜೆಕ್ಟಿವ್ ಡಾಟಾ ಬರಿತೀವಿ. ನೆಕ್ಸ್ಟ್ ನರ್ಸಿಂಗ್ ಡಯಾಗ್ನೋಸಿಸ್, ಪೇಷಂಟಿಗೆ ಏನು ಪ್ರಾಬ್ಲಮ್ ಇದೆ ಅದು ನಾವು ಇಲ್ಲಿ ಬರಿತೀವಿ. ಓಕೆ. ನೆಕ್ಸ್ಟ್ ಪ್ಲ್ಯಾನಿಂಗ್ ಒಳಗಡೆ ನಾವು ಗೋಲ್ ಸೆಟ್ ಮಾಡ್ತೀವಿ. ನಮ್ಮದು ಗೋಲ್ ಏನಿದೆ ಅದೆಲ್ಲ ನಾವಿಲ್ಲಿ ಬರೀಬೇಕು. ಓಕೆ. ನಮ್ಮ ಗೋಲ್ ಏನಿದೆ ನಾವಿಲ್ಲಿ ಬರೀಬೇಕು. ನೆಕ್ಸ್ಟ್ ಇರುತ್ತೆ ಇಂಟರ್ವೆನ್ಷನ್ ಅಂದರೆ ನಾವು ಏನೇನು ಪೇಷಂಟಿಗೆ ಕೇರ್ ಕೊಡ್ತೀವಿ ಅದ್ರ ಬಗ್ಗೆ ನಾವು ಇಲ್ಲಿ ಬರಿತೀವಿ. ಓಕೆ. ಪೇಷಂಟಿಗೆ ನಾವು ಏನೇನು ಕೇರ್ ಕೊಡ್ತೀವಲ್ಲ ಅದೆಲ್ಲ ನಾವು ಇಲ್ಲಿ ಬರಿತೀವಿ. ಸೊ ಕೇರ್ ನಾವು ಕೊಡೋದನ್ನು ಇಲ್ಲಿ ಬರಿತೀವಲ್ಲ ಅದ್ರ ರೀಸನ್ ಬರೀಬೇಕು. ಆ ಕೇರ್ ಕೊಟ್ಟಿದ್ದರೆ
ಏನಾಗುತ್ತೆ ಅಂತ ನಾವು ರೀಸನ್ ಬರೀಬೇಕು, ಯಾಕೆ ನೀವು ಈ ಪೇಷಂಟ್ಗೆ ಈ ಕೇರ್ ಕೊಟ್ಟಿದ್ದೀರಾ ಅಂತ ಹೇಳ್ತೀವಿ. ಓಕೆ, ಸೊ ಎಕ್ಸಾಂಪಲ್, ಪೇಷಂಟಿಗೆ ಏನಿದೆ ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಇದೆ. ಸೊ ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಇದ್ದರೆ ನಾವು ಪ್ರೊವೈಡ್ ಆಕ್ಸಿಜನ್ ಅಡ್ಮಿನಿಸ್ಟ್ರೇಷನ್ ಅಂತ ಇಲ್ಲಿ ಬರಿತೀವಿ. ಓಕೆ, ಸೊ ಇಲ್ಲಿ ರೀಸನ್ ಬರಿಬೇಕು. ಆಕ್ಸಿಜನ್ ಕೊಟ್ಟಿದ್ದರೆ ಅವರಿಗೆ ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಇರೋದು ಕಡಿಮೆ ಆಗುತ್ತೆ ಅಂತ ನಾವು ರ್ಯಾಷನಲ್ ಒಳಗಡೆ ಹಾಕಬೇಕು. ಓಕೆ, ರ್ಯಾಷನಲ್ ಒಳಗಡೆ ಹಾಕಿದ ಮೇಲೆ ಲಾಸ್ಟ್ ಈವ್ಯಾಲ್ಯುವೇಷನ್ ಅಂದರೆ ಇಷ್ಟೊತ್ತನ ನಾವು ಕೇರ್ ಕೊಟ್ಟಿದ್ದೀವಲ್ಲ ಅದು ವರ್ಕ್ ಆಗ್ತಾ ಅಥವಾ ಆಗಿಲ್ಲನಾ, ನಮ್ಮ ಗೋಲ್ ಏನಿತ್ತು ಅದು ಮೆಟ್ ಆಯ್ತಾ ಅಥವಾ ಇಲ್ಲನಾ ಅಂತ ನೋಡ್ತೀವಿ. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.